ಸಿ ಕನ್ನಡ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೃಷ್ಣ ಚೈತನ್ಯ. ಸೊ ಇವತ್ತಿನ ಸಂಚಿಕೆಯಲ್ಲಿ ನಾವು ಬಾಡಿ ಎನರ್ಜಿ ಆಂಪ್ಲಿಫಿಕೇಶನ್ ಟೆಕ್ನಾಲಜಿ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಸೊ ಬಾಡಿ ಎನರ್ಜಿ ಆಂಪ್ಲಿಫಿಕೇಶನ್ ಟೆಕ್ನಾಲಜಿ. ಸೊ ಇಲ್ಲಿ 4 ಟರ್ಮ್ಸ್ ಇದೆ. ಸೊ ಒಂದು ಫಿಸಿಕಲ್ ಬಾಡಿ, ಇನ್ನೊಂದು ಬೇಸಿಕಲಿ ಫಿಸಿಕಲ್ ಬಾಡಿ ಅಂದ್ರೆ ಏನು, ಅದಾದ್ಮೇಲೆ ಫಿಸಿಕಲ್ ಬಾಡಿಯಲ್ಲಿ ಏನಿರುತ್ತೆ ಅಂದ್ರೆ ಎನರ್ಜಿ ಇರುತ್ತೆ. ಸೊ ಆ ಎನರ್ಜಿನ ನಾವು ಹೇಗೆ ಆಂಪ್ಲಿಫೈ ಮಾಡ್ಕೋಬೇಕು ಅಂದ್ರೆ ಹೇಗೆ ಹೆಚ್ಚು ಮಾಡ್ಕೋಬೇಕು ಅನ್ನೋ ವಿಚಾರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಸೊ ಎಲ್ಲರಿಗೂ ಗೊತ್ತು, ಈಗ ದೇಹ ಅನ್ನೋದು ಅಂದ್ರೆ ಶರೀರ ಅನ್ನೋದು ಎಲ್ರಿಗೂ ಗೊತ್ತು. ಆದ್ರೆ ಶರೀರದಲ್ಲಿ ಆ ದೇಹದಲ್ಲಿ ಆ ಎನರ್ಜಿ ಅಂದ್ರೆ ಆ ಶಕ್ತಿ ಅನ್ನೋದು ಚೆನ್ನಾಗಿದ್ರೆ, ಹೆಚ್ಚಾಗಿದ್ರೆ ನಾವು ತುಂಬಾ ಆಕ್ಟಿವ್ ಆಗಿರ್ತೀವಿ. ಅದೇ ದೇಹದಲ್ಲಿ ಅದೇ ಶರೀರದಲ್ಲಿ ಆ ಶಕ್ತಿ ಅನ್ನೋ ಆ ಶಕ್ತಿ ಅನ್ನೋ ಇದು ಏನಂತಾರೆ, ಆ ಎನರ್ಜಿ ಅನ್ನೋ ಪಾಯಿಂಟ್ ಕಮ್ಮಿ ಇರುವಾಗ ವಿ ಫೀಲ್ ಏನಂತಾರೆ ಡಿಸ್ಟ್ರೆಸ್ ಆಗಿರ್ತೀವಿ, ಡಿಸ್ಟರ್ಬ್ಡ್ ಆಗಿರ್ತೀವಿ. ಸೊ ಆದ್ರೆ ಈ ಎನರ್ಜಿ ಅನ್ನೋದು ನಮ್ಮ ಫಿಸಿಕಲ್ ಬಾಡಿಗೆ ಹೇಗೆ ಬರುತ್ತೆ, ನಾವು ಈ ಎನರ್ಜಿನ ನಮ್ಮ ಫಿಸಿಕಲ್ ಬಾಡಿಯಲ್ಲಿ ಹೇಗೆ ಸಸ್ಟೈನ್ ಮಾಡ್ಕೊಂತೀವಿ. ಈಗ ನೋಡಿ, ಪ್ರತಿಯೊಂದು ವಿಷಯದಲ್ಲೂ ಒಂದು ಇಂಟೇಕ್ ಇರುತ್ತೆ, ಒಂದು ಔಟ್ಪುಟ್ ಇರುತ್ತೆ, ಒಂದು ಇನ್ಪುಟ್ ಇರುತ್ತೆ, ಒಂದು ಔಟ್ಪುಟ್ ಇರುತ್ತೆ. ಈಗ ನಾನು ಎನರ್ಜಿ ಎನರ್ಜಿ ಅಂತ ಆವಾಗಲಿಂದ ಹೇಳ್ತಾ ಇದ್ದೀನಿ. ಸೊ ಫಿಸಿಕಲ್ ಬಾಡಿಗೆ ಎನರ್ಜಿ ಒಂದು ಇನ್ಪುಟ್ ಸೋರ್ಸ್ ಇರುತ್ತೆ, ಅದೇ ತರಹ ಈ ಇನ್ಪುಟ್ ಇಂದ ಔಟ್ಪುಟ್ ಸೋರ್ಸು ಇರುತ್ತೆ. ಸೊ ಇನ್ಪುಟ್ ಸೋರ್ಸಸ್ ಏನೇನಿದೆ, ಔಟ್ಪುಟ್ ಅಂದ್ರೆ ಆ ಎನರ್ಜಿ ಅನ್ನೋದು ಡೆಸಿಪೇಟ್ ಆಚೆ ಕಡೆ ಯಾವ ತರಹ ಹೋಗುತ್ತೆ ಅನ್ನೋದು ನಾವು ತಿಳ್ಕೊಳ್ಳೋಣ. ಸೊ ಈ ಎರಡರಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಎನರ್ಜಿ ಬರ್ತಾ ಇದೆ, ಎನರ್ಜಿ ಆಚೆ ಕಡೆ ಹೋಗ್ತಾ ಇದೆ. ಆದ್ರೆ ನಮ್ಮ ಫಿಸಿಕಲ್ ಬಾಡಿಯಲ್ಲಿ ಎಷ್ಟು ಸಸ್ಟೈನ್ ಆಗ್ತಾ ಇದೆ, ಈ ಫಿಸಿಕಲ್ ಬಾಡಿಯಲ್ಲಿ ಆ ಎನರ್ಜಿ ಅನ್ನೋದು ಎಷ್ಟೊತ್ತು ಇರ್ತಾ ಇದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ಎನರ್ಜಿ ಇರುವಾಗ ವಿ ಆರ್ ಎನರ್ಜಿಟಿಕ್, ಬಟ್ ವೆನ್ ದ ಎನರ್ಜಿ ಡೆಸಿಪೇಟ್ಸ್ ವಿ ಫೀಲ್ ಲೆಥಾರ್ಜಿಕ್, ವಿ ಫೀಲ್ ಟೈರ್ಡ್. ಆ ಟೈರ್ಸಮ್ನೆಸ್, ಆ ಲೆಥಾರ್ಜಿಕ್ನೆಸ್ ಹೇಗೆ ನಾವು ಕಮ್ಮಿ ಮಾಡ್ಕೋಬೇಕು ಅನ್ನೋದು ಇವತ್ತು ಕಾನ್ಸೆಪ್ಟ್. ಸೊ ಇವತ್ತು ಕಾನ್ಸೆಪ್ಟು ಇಟ್ ಈಸ್ ರಿಲೇಟೆಡ್ ಟು ಕಂಪ್ಲೀಟ್ಲಿ ಫಿಸಿಕಲ್ ಬಾಡಿ ಅಂಡ್ ಎನರ್ಜಿ. ಸೊ ಎಲ್ಲರೂ ಹೇಳ್ತಾರೆ ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್ ಅಂತ. ಅಂದ್ರೆ ಅರ್ಥ ಏನು, ಎನರ್ಜಿ ನಾವು ಉತ್ಪತ್ತಿ ಮಾಡೋಕ್ಕೂ ಆಗಲ್ಲ, ಅದೇ ತರ ನಾವು ಅದನ್ನ ನಾಶ ಮಾಡೋಕ್ಕೂ ಆಗಲ್ಲ. ಆದ್ರೆ ಎನರ್ಜಿ ಅನ್ನೋದು, ಈ ಶಕ್ತಿ ಅನ್ನೋದು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಚೇಂಜ್ ಆಗ್ತಾ ಇರುತ್ತೆ. ದಟ್ ಈಸ್ ವಾಟ್ ಸೈನ್ಸ್ ಸೇಸ್. ಸೊ ಈಗ ಎಲ್ಲರೂ ಹೇಳ್ತಾರೆ, ಸರ್ ಈಗ ನನ್ನ ದೇಹ ಇದೆ, ಸೊ ದೇಹಕ್ಕೆ ಶಕ್ತಿ ಹೇಗೆ ಬರುತ್ತೆ ಅಂದ್ರೆ, ಒಬ್ರು ಹೇಳ್ತಾರೆ ಸರ್ ಆಹಾರದಿಂದ ಬರುತ್ತೆ ಅಂತ ಹೇಳ್ತಾರೆ, ಒಬ್ರು. ಇನ್ನೊಬ್ರು ಏನ್ ಹೇಳ್ತಾರೆ, ಆಹಾರ ಒಂದೇ ಅಲ್ಲ ಸರ್, ಯೋಚನೆ ಮಾಡೋದ್ರಿಂದನೂ ನಮ್ಮ ಶಕ್ತಿ ಅನ್ನೋದು ಹೆಚ್ಚಾಗುತ್ತೆ, ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದ್ರೆ, ಮಾತಾಡುವ ವಿಧಾನ. ಅಂದ್ರೆ ಆಹಾರ, ಮಾತಾಡುವ ವಿಧಾನ, ಆಲೋಚನಾ ಶಕ್ತಿ ಮತ್ತೆ ನಿದ್ದೆ. ಸೊ ನಿದ್ದೆಯಲ್ಲಿ 2 ತರ ಇರುತ್ತೆ, ಮತ್ತೆ ಅದ್ರ ಬಗ್ಗೆ ಮತ್ತೆ ತಿಳ್ಕೊಳ್ಳೋಣ. ಇನ್ನೊಂದೇನಪ್ಪಾ ಅಂದ್ರೆ ಎಮೋಷನ್ಸ್. ಎಮೋಷನ್ಸ್ ಆರ್ ಗ್ರೇಟ್ ಸೋರ್ಸ್ ಆಫ್ ಎನರ್ಜಿ ಅಂತ ಹೇಳ್ತಾರೆ ಪತ್ರಿಜಿ ಯಾವಾಗ್ಲೂ. ಯಾಕಂದ್ರೆ ಇಫ್ ಯು ಆರ್ ಎಮೋಷನಲಿ ಗುಡ್, ಯುವರ್ ಬಾಡಿ ವೈಬ್ರೇಟ್ಸ್ ಇನ್ ಅ ಡಿಫ್ರೆಂಟ್ ವೇ. ಇಫ್ ಯು ಆರ್ ಎಮೋಷನಲಿ ನಾಟ್ ಗುಡ್, ಯುವರ್ ಬಾಡಿ ವೈಬ್ರೇಟ್ಸ್ ಇನ್ ಅ ಡಿಫ್ರೆಂಟ್ ವೇ. ಈಗ ನಾನು ಹೇಳ್ತಾ ಇದ್ದೀನಿ ಎನರ್ಜಿ ಅಂತ. ಒಂದು ದೇಹಕ್ಕೆ ಈ ಸೋರ್ಸ್ ಆಫ್ ಎನರ್ಜೀಸ್ ಇಷ್ಟು ತರಹ ಇದೆ. ಒಂದು ಫುಡ್ ಇಂಟೇಕ್ ಇಂದ ಇದೆ, ಇನ್ನೊಂದು ಉಸಿರದಿಂದ ಇದೆ. ಈಗ ಫಾರ್ ಎಕ್ಸಾಂಪಲ್, ನಾ ಉಸಿರಾಡ್ತಾ ಇದ್ದೀವಿ, ಈಗ ನೀವು ನನ್ನ ಕ್ಲಾಸ್ ಕೇಳ್ತಾ ಇದ್ದೀರಾ, ಈ ಉಸಿರು ಅನ್ನೋದು ಈ ಮೂಗಿಂದ ಹೋಗ್ತಾ ಇದೆ, ಆಚೆ ಬರ್ತಾ ಇದೆ. ಸೊ ಎನರ್ಜಿ ಡೆಸಿಪೇಷನ್, ಎನರ್ಜಿ ಕನ್ಸಂಪ್ಷನ್ ಹೇಗಿದೆ ನೋಡೋಣ. ಈಗ ನಾನು ಸ್ವಲ್ಪ ಕೋಪದಲ್ಲಿದ್ದೀನಿ, ಐ ಆಮ್ ಇನ್ ಎ ಸ್ಟೇಟ್ ಆಫ್ ಆಂಗರ್, ಒಬ್ಬರ ಮೇಲೆ ಕೋಪ ಮಾಡ್ಕೊಂಡಿದ್ದೀನಿ. ಈಗ ನಾನೇ ನಿಮ್ಮ ಹತ್ರ ಮಾತಾಡ್ತೀನಿ, ಸ್ವಲ್ಪ ಅಗ್ರೆಸಿವ್ ಆಗಿ ಮಾತಾಡ್ತಾ ಇದ್ದೀನಿ, ಏಯ್ ಅದು ಇದು ಅಂತ. ಸೊ ಮೈ ಇಂಟೇಕ್ ಆಫ್ ಎನರ್ಜಿ ಅಂಡ್ ಔಟ್ಕಮ್ ಆಫ್ ಎನರ್ಜಿ ಇಸ್ ಫಾಸ್ಟ್. ಸೊ ಯಾವಾಗಾದ್ರೂ ನಮ್ಮ ಬಾಡಿಯಲ್ಲಿ ನಾವು ಒಂದು ಫಿಯರ್ ಸ್ಟೇಟ್ ಅಲ್ಲಿ, ಇಲ್ಲ ಒಂದು ಆಂಗರ್ ಸ್ಟೇಟ್ ಅಲ್ಲಿ, ಇಲ್ಲ ಅಂದ್ರೆ ಇನ್ನೊಂದು ಹ್ಯಾಪಿನೆಸ್ ಸ್ಟೇಟ್ ಅಲ್ಲಿ ಇದ್ರೆ ನಮ್ಮ ಬ್ರೀತಿಂಗ್ ಪ್ಯಾಟರ್ನ್ಸ್ ಚೇಂಜ್ ಆಗ್ತಾ ಇರುತ್ತೆ. ಅಬ್ಸರ್ವ್ ಮಾಡಿ, ಎವ್ರಿ ಒನ್ ಹ್ಯಾಸ್ ಟು ಟ್ರೈ ದಿಸ್. ಅದೇ ತರಹ ಒಬ್ಬ ಸ್ಟೂಡೆಂಟ್ ಎಕ್ಸಾಮ್ ಅಲ್ಲಿ ಇರುವಾಗ, ಕ್ವಶನ್ ಪೇಪರ್ ಬರೋವಾಗ ಹಿ ವಿಲ್ ಬಿ ವೆರಿ ಸ್ಟ್ರೆಸ್ಡ್. ಆವಾಗ ಅವ್ರ ಬ್ರೀತಿಂಗ್ ಪ್ಯಾಟರ್ನ್ ಚೇಂಜ್ ಇರುತ್ತೆ, ಅಂದ್ರೆ ತುಂಬಾ ಎನರ್ಜಿ ಡೆಸಿಪೇಟ್ ಆಗ್ತಾ ಇರುತ್ತೆ. ಬಟ್ ಒಂದ್ಸಲಿ ಪೇಪರ್ ನೋಡಿದ ತಕ್ಷಣ ಓಕೆ ಅವ್ನಿಗೆಲ್ಲ ಕ್ವಶನ್ಸ್ ಬರುತ್ತೆ ಅಂತ ಕಾನ್ಫಿಡೆನ್ಸ್ ಬಂದ್ರೆ ಹಿ ಫೀಲ್ಸ್ ರಿಲ್ಯಾಕ್ಸ್ಡ್, ದೆನ್ ಹಿಸ್ ಬ್ರೀತಿಂಗ್ ಪ್ಯಾಟರ್ನ್ ಚೇಂಜಸ್. ಮೀನ್ಸ್ ದ ಡೆಸಿಪೇಷನ್ ಆಫ್ ಎನರ್ಜಿ ಅಂದ್ರೆ ಅವ್ರ ಫಿಸಿಕಲ್ ಬಾಡಿಯಿಂದ ಆ ಎನರ್ಜಿ ಹೋಗೋದು ಕಮ್ಮಿ ಆಗ್ತಾ ಬರುತ್ತೆ. ಸೊ ಈಗ ನಾವು ಎನರ್ಜಿ ಸೋರ್ಸಸ್ ಬಗ್ಗೆ ತಿಳ್ಕೊಳ್ಳೋಣ, ಯಾಕಂದ್ರೆ ಎನರ್ಜಿ ಆಂಪ್ಲಿಫಿಕೇಶನ್ ನಮಗೆ ಬೇಕಲ್ಲ. ಸೊ ಎನರ್ಜಿ ಆಂಪ್ಲಿಫೈ ಹೇಗೆ ಮಾಡ್ಕೋಬಹುದು. ಸೊ 1 ಪಾಯಿಂಟ್ ಜ್ಞಾಪಕ ಇಟ್ಕೊಳ್ಳಿ, ಎನರ್ಜಿ ಕನ್ಸಂಪ್ಷನ್ ಇರುತ್ತೆ, ಎನರ್ಜಿ ಡೆಸಿಪೇಷನ್ ಇರುತ್ತೆ.
ಸೊ ನೌ ವಿ ವಿಲ್ ಸ್ಪೀಕ್ ಅಬೌಟ್ ಎನರ್ಜಿ ಕನ್ಸಂಪ್ಷನ್. ಅಂದ್ರೆ ಪ್ರತಿ ಒಂದು ಪಾಯಿಂಟ್ ಅಲ್ಲೂ ಕನ್ಸಂಪ್ಷನ್ ಡೆಸಿಪೇಷನ್ ಎರಡೂ ಇರುತ್ತೆ. ಯಾಕಂದ್ರೆ ಎನರ್ಜಿ ಒಂದ್ ಕಡೆ ಇರಲ್ಲ, ಇಟ್ ಆಲ್ವೇಸ್ ಮೂವ್ಸ್. ಸೊ ಫಸ್ಟ್ ಆಹಾರ ಬಗ್ಗೆ ತಿಳ್ಕೊಳ್ಳೋಣ. ಆಹಾರ, ಸೊ ಇದು ತುಂಬಾ ಇಂಪಾರ್ಟೆಂಟ್. ಆಹಾರ ಅಂದ್ರೆ ದ ಫುಡ್ ವಿ ಕನ್ಸ್ಯೂಮ್. ಸೊ ನಮ್ಮ ನಾವು ಕನ್ಸ್ಯೂಮ್ ಮಾಡೋ ಫುಡ್ ಯಾವ ತರ ಇರಬೇಕು. ಸೊ ವಾಟರ್ ರಿಚ್ ಫುಡ್ಸ್ ದಟ್ ಗಿವ್ಸ್ ಯು ಮೋರ್ ಎನರ್ಜಿ ದ್ಯಾನ್ ದ ಡ್ರೈಡ್ ಅಪ್ ಫುಡ್ಸ್. ಅಂದ್ರೆ ಈಗ ಮಸಾಲ, ಗರಂ ಮಸಾಲ ಎಲ್ಲ ಇರುತ್ತಲ್ಲ, ಆ ತರ ಪದಾರ್ಥಗಳಿಗಿಂತ ವಾಟರ್ ರಿಚ್ ಫುಡ್ಸ್ ಅಂದ್ರೆ ಫ್ರೂಟ್ಸ್, ವೆಜಿಟೇಬಲ್ಸ್, ದಟ್ ಗಿವ್ಸ್ ಯು ಮೋರ್ ಎನರ್ಜಿ. ಸೊ ವೆನ್ ಯು intake the food which is giving you more energy, you will feel very light than the foods which will dissipate the energy. ಈಗ ನಾನು ಡೆಸಿಪೇಟ್ ದ ಎನರ್ಜಿ ಅಂತ ಹೇಳ್ತಾ ಇದ್ದೀನಿ. ಸರ್ ನೀವು ಹೇಳ್ತಾ ಇದ್ದೀರಾ ಆಹಾರ ತಗೊಂಡ್ರೆ ಶಕ್ತಿ ಬರುತ್ತೆ ಅಂತ, ಬಟ್ ನೀವು ಹೇಳ್ತಾ ಇದ್ದೀರಾ ಆಹಾರದಿಂದ ಡೆಸಿಪೇಟು ಆಗುತ್ತೆ, ಎನರ್ಜಿನೂ ಆಚೆ ಹೋಗುತ್ತೆ ಅಂತ. ಯಾಕಪ್ಪ ಅಂದ್ರೆ ಡೈಜೆಷನ್ ಪ್ರೊಸೆಸ್ ಇರುತ್ತೆ ಫಿಸಿಕಲ್ ಬಾಡಿಯಲ್ಲಿ. ಸೊ ವೆನ್ ಎವರ್ ಯು ಟೇಕ್ ಫುಡ್ಸ್ ವಿಚ್ ಆರ್ ರಿಚ್ ಇನ್ ವಾಟರ್, ಬೇಸಿಕಲಿ ಫಿಸಿಕಲ್ ಬಾಡಿ ಏನಿರುತ್ತೆ 70% ವಾಟರ್ ಅಂತ ಹೇಳ್ತಾರೆ. So when you take the food which has more amount of water in it, the digestion process becomes easier. ಅಂದ್ರೆ ನಮ್ಮ ದೇಹ ಆ ಫುಡ್ನ ನಾವು ತಗೊಳ್ಳೋದು, ಅದನ್ನ ಪ್ರಾಸೆಸ್ ಮಾಡೋ ಟೈಮ್ ಕಮ್ಮಿ ಆಗುತ್ತೆ. ವೆನ್ ಎವರ್ ದ ಪ್ರೊಸೆಸಿಂಗ್ ಟೈಮ್ ರೆಡ್ಯೂಸಸ್, ಎನರ್ಜಿ ಯೂಸ್ ಮಾಡ್ತೀವಲ್ಲ ಆ ಫುಡ್ ಪ್ರಾಸೆಸ್ ಮಾಡೋಕ್ಕೆ, ಅದನ್ನು ಕಮ್ಮಿ ಆಗುತ್ತೆ. ಸೊ ದೇರ್ ಯು ಆರ್ ಸಸ್ಟೈನಿಂಗ್ ಯುವರ್ ಎನರ್ಜಿ. ಅದೇ ನಾವು ಈ ಗರಂ ಮಸಾಲ ಐಟಮ್ಸು ಇಲ್ಲ ನಾನ್ ವೆಜಿಟೇರಿಯನ್ ಫುಡ್ಸ್ ತಗೊಂಡ್ರೆ ಪ್ರೊಸೆಸಿಂಗ್ ಟೈಮ್ ಅನ್ನೋದು ತುಂಬಾ ಜಾಸ್ತಿ ಹೋಗುತ್ತೆ ಫಿಸಿಕಲ್ ಬಾಡಿಗೆ. ಅಂದ್ರೆ ಇಟ್ಸ್ ಅನ್ ಅನ್ಈಸಿ ಸ್ಟ್ರೆಸ್ ಫಾರ್ ದ ಬಾಡಿ ಅಷ್ಟು ಫುಡ್ನ ಪ್ರಾಸೆಸ್ ಮಾಡೋದು. ಓಕೆ, ನಾನ್ ವೆಜ್ ಫುಡ್ ಅಂತೀವಿ. ಬೇಸಿಕಲಿ ನಾನ್ ವೆಜ್ ಅಂದ್ರೆ ಏನು? ಇಟ್ಸ್ ಎ ಡೆಡ್ ಬೀಯಿಂಗ್. ಯುನೋ, ಡೆಡ್ ಬೀಯಿಂಗ್ ನ ನಮ್ಮ ಹೊಟ್ಟೆಯಲ್ಲಿ ನಾವು ಆಗ್ತಾ ಇದೀವಿ. ಈಗ ಒಬ್ಬ ಮನುಷ್ಯ ತೀರೋದ್ರೆ ನಾವು ಸ್ಮಶಾನಕ್ಕೆ ತಗೊಂಡು ಹೋಗ್ತೀವಿ. ಸೊ ಅದೇ ತರ ಒಂದು ಬೀಯಿಂಗ್, ಒಂದು ಲಿವಿಂಗ್ ಬೀಯಿಂಗ್ ನ ನಾವು ಅದನ್ನ ಸಾಯಿಸ್ಬಿಟ್ಟು ಅದನ್ನ ಮೊಟ್ಟೆಗೆ ಹಾಕ್ತಾ ಇದೀವಿ. ಅದೇ ಒಬ್ಬ ಮನುಷ್ಯನ ನಾವು ಸ್ಮಶಾನಕ್ಕೆ ಹಾಕ್ತಾ ಇದೀವಿ ಅಂದ್ರೆ ನಮ್ಮ ಹೊಟ್ಟೆ ಸ್ಮಶಾನನ ಇಲ್ಲಿ? ಇಸ್ ಇಟ್ ಎ ಗ್ರೇವ್ ಯಾರ್ಡ್ ಫಾರ್ ಡೆಡ್ ಬೀಯಿಂಗ್ಸ್? ಸೊ ಪ್ರತಿಯೊಬ್ಬರು ಯೋಚನೆ ಮಾಡಬೇಕಿದು. ಸೊ ವೆಜಿಟೇರಿಯನ್ ಫುಡ್ ಇಸ್ ದ ರೈಟ್ ಫುಡ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಾನ್ ವೆಜ್ ಫುಡ್ ಈಸ್ ಕಂಪ್ಲೀಟ್ಲಿ ನಾಟ್ ಆಕ್ಸೆಪ್ಟೆಡ್ ಬಿಕಾಸ್ ಅವರ್ ಫಿಸಿಕಲ್ ಬಾಡಿ ಈಸ್ ಮೆಂಟ್ ಫಾರ್ ಕನ್ಸ್ಯೂಮಿಂಗ್ ದ ವೆಜಿಟೇರಿಯನ್ ಫುಡ್. ಆ ವೆಜಿಟೇರಿಯನ್ ಫುಡ್ ಅಲ್ಲೂ ಐ ಪ್ರಿಫರ್ ಮೈ ಪರ್ಸನಲ್ ಚಾಯ್ಸ್ ಫುಡ್ಸ್ ವಿಚ್ ಆರ್ ರಿಚ್ ಇನ್ ವಾಟರ್, ಫುಡ್ಸ್ ವಿಚ್ ಆರ್ ರಿಚ್ ಇನ್ ವಿಚ್ ಆರ್ ಗ್ರೀನ್. ಅಂದ್ರೆ ಆ ಹಿಮೋಗ್ಲೋಬಿನ್ ಕಂಟೆಂಟ್ ಜಾಸ್ತಿ ಇರೋದನ್ನ ಈಗ ನಾವು ಹೇಳ್ತೀವಿ. ಸರ್ ಯಾವಾಗಲೂ ಹೇಳ್ತಾರೆ ಈ ಗಾರ್ಲಿಕ್ ಮಶ್ರೂಮ್ಸ್ ಬಳಸಬೇಡಿ, ಯೂಸ್ ಮಾಡಬೇಡಿ ಅಂತ, ಬಿಕಾಸ್ ಇಟ್ ಡಸಂಟ್ ಹ್ಯಾವ್ ಕ್ಲೋರೋಫಿಲ್ ಪಿಗ್ಮೆಂಟ್ అనేది ಇರಲ್ಲ ಅದರಲ್ಲಿ. ಸೊ ಹೌ ಕ್ಯಾನ್ ಯು ಈಟ್ ಇಟ್? ಬಟ್ ಕೆಲವು ಸಿನಾರಿಯೋಸ್ ಅಲ್ಲಿ ಯೂಸ್ ಮಾಡ್ತಾರೆ ಆಸ್ ಎ ಮೆಡಿಸಿನ್, ದಟ್ ಇಸ್ ಎಕ್ಸಮ್ಟೆಡ್. ಸೊ ನಾನು ಹೇಳಕ್ ಇಷ್ಟಪಡಲ್ಲ ಅದು. ಸೊ ರಿಚ್ ಫುಡ್ಸ್ ವಿಚ್ ಆರ್ ರಿಚ್ ಇನ್ ವಾಟರ್ ತಗೋಬೇಕು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ಆಹಾರದಲ್ಲಿ ಎಷ್ಟಲ್ಲಿ ನಾವು ತಿಂತಾ ಇದೀವಿ ನಮ್ಮ ಫುಡ್ನ ಅಂತ. ಈಗ ಪ್ರತಿಯೊಬ್ಬ ಮನುಷ್ಯನಿಗೂ ಈಗ ಒಂದು ಕಾರ್ ಇರುತ್ತೆ. ಒಂದು ಕಾರ್ಗೆ ಟ್ಯಾಂಕ್ ಕೆಪಾಸಿಟಿ ಇರುತ್ತೆ ಪೆಟ್ರೋಲ್ ಫಿಲ್ ಮಾಡೋದಕ್ಕೆ ಇಲ್ಲ ಡೀಸೆಲ್ ಫಿಲ್ ಮಾಡೋದಕ್ಕೆ 32 ಲೀಟರ್ಸ್ 40 ಲೀಟರ್ಸ್ ಅಂತ. ಸೊ ನಮ್ಗೆ ಎಷ್ಟು ಬೇಕೋ ನಾವು ಅಷ್ಟು ಫಿಲ್ ಮಾಡ್ತೀವಿ ಅಷ್ಟೇ. ವಿ ಕೆನಾಟ್ ಓವರ್ ಫಿಲ್ ಇಟ್, ರೈಟ್? ಅವಾಗ ಓವರ್ಫ್ಲೋ ಆಗುತ್ತೆ. ಅದೇ ತರ ಒಂದು ಫಿಸಿಕಲ್ ಬಾಡಿಯಲ್ಲೂ ನಾವು ತಗೊಳ್ಳೋ ಆಹಾರ ನಮ್ಮ ಬಾಡಿಗೆ ಎಷ್ಟು ಬೇಕು, ಮೀನ್ಸ್ ಈಟ್ ಅಕಾರ್ಡಿಂಗ್ ಟು ಯುವರ್ ನೀಡ್. ಅಂದ್ರೆ ನೀನು ಫಿಸಿಕಲ್ ಬಾಡಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀನು ಆಹಾರ ಸೇವೆ ಮಾಡು. ಸೊ ಡೋಂಟ್ ಗೋ ಓವರ್ ಟು ದಟ್. ಯಾಕಂದ್ರೆ ನಿಮ್ ಫಿಸಿಕಲ್ ಬಾಡಿಯಲ್ಲಿ ಕೆಲವು ಸಿಗ್ನಲ್ಸ್ ಇರುತ್ತೆ, ಬ್ರೈನ್ ಪಾಸ್ ಮಾಡ್ತಾ ಇರುತ್ತೆ, ನೋಡಪ್ಪ ನನ್ಗೆ ಸಾಕಾಯ್ತು, ನನ್ನ ಹೊಟ್ಟೆ ತುಂಬಿದೆ, ಸೊ ಡೋಂಟ್ ಓವರ್ ಪುಟ್ ದ ಫುಡ್ ಆನ್ ಮೀ ಅಂತ. ಆದ್ರೆ ನಾವು ಕೇಳಲ್ಲ. ನಮ್ಗೆ ಇಷ್ಟ ಆದ್ರೆ ಒಂದ್ ಜಿಲೇಬಿ ಜಾಗೋ ತಿನ್ನೋದ್ರಲ್ಲಿ ಒಂದ್ 5-10 ತಿನ್ಬಿಡ್ತೀವಿ ನಾವು. ಸೊ ವಿ ಆರ್ ಓವರ್ ಬರ್ಡನಿಂಗ್ ಅವರ್ ಫಿಸಿಕಲ್ ಬಾಡಿ. ಸೊ ಆವಾಗ ಏನಾಗುತ್ತಪ್ಪ ಅಂದ್ರೆ ವೆನ್ ಎವರ್ ಯು ಆರ್ ಓವರ್ ಬರ್ಡನಿಂಗ್ ಯುವರ್ ಫಿಸಿಕಲ್ ಬಾಡಿ. ಈಗ ನೀವೇ ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ. ದಿನ ಮನೇಲಿ ಊಟ ಮಾಡ್ತಾ ಇರ್ತೀರಾ, ಅದೇ ಒಂದು ನೀವು ಫಂಕ್ಷನ್ಗೆ ಹೋಗ್ತೀರಾ. ಆ ಫಂಕ್ಷನ್ ಅಲ್ಲಿ ನೀವು ಎಷ್ಟೊಂದು ವೆರೈಟೀಸ್ ಇರುತ್ತೆ, ಎಲ್ಲ ನೀವು ಸೇವೆ ಮಾಡ್ತೀರಾ. ಆದ್ರೆ ಒನ್ಸ್ ಯುವರ್ ಲಂಚ್ ಆರ್ ಡಿನ್ನರ್ ಈಸ್ ಡನ್, ನಿಮ್ ಫಿಸಿಕಲ್ ಬಾಡಿ ಒಂದು ಲೆಥರ್ಜಿಕ್ ಸ್ಟೇಟ್ ಬರುತ್ತೆ, ಒಂದು ಸುಸ್ತಾಗುತ್ತೆ ನಿಮ್ಗೆ. ಯು ಫೀಲ್ ಟಯರ್ಡ್ ಬಿಕಾಸ್ ಯು ಹ್ಯಾವ್ ಓವರ್ ಫಿಲ್ಡ್ ಯುವರ್ ಫಿಸಿಕಲ್ ಬಾಡಿ. ಏನಾಗುತ್ತೆ ಅವಾಗ ಅಂದ್ರೆ ಮೋರ್ ದ್ಯಾನ್ ರಿಕ್ವೈರ್ಡ್ ನಿಮ್ ಬಾಡಿ ಇನ್ನೂ ಎನರ್ಜಿನ ಡೆಸಿಪೇಟ್ ಮಾಡುತ್ತೆ ಅದನ್ನ ಪ್ರಾಸೆಸ್ ಮಾಡೋದಕ್ಕೆ, ಅದನ್ನ ಡೈಜೆಸ್ಟ್ ಮಾಡೋದಕ್ಕೆ. ಸೊ ವಿಚ್ ಈಸ್ ನಾಟ್ ಗುಡ್ ಫಾರ್ ಯು. ಸೊ ಈಟ್ ಓನ್ಲಿ ಅಕಾರ್ಡಿಂಗ್ ಟು ಯುವರ್ ನೀಡ್. ಅಂದ್ರೆ ನಿಮ್ ಬಾಡಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಆಹಾರ ಸೇವನೆ ಮಾಡಿ, ಜಾಸ್ತಿ ಮಾಡಬೇಡಿ. ಎರಡನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಆಲ್ವೇಸ್ ಹ್ಯಾವ್ ವೆಜಿಟೇರಿಯನ್ ಫುಡ್ ಅಂಡ್ ಪ್ರಿಫರಬಲಿ ಫುಡ್ಸ್ ವಿಚ್ ಆರ್ ರಿಚ್ ಇನ್ ವಾಟರ್ ಅಂತ. ಈಗ ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಒಂದು 15-20 ಡೇಸ್ ಇಂದ ವಿ ಆರ್ ಹ್ಯಾವಿಂಗ್ ಫುಡ್ ವಿತೌಟ್ ಆಯಿಲ್. ಮ್ಯಾಕ್ಸಿಮಮ್ ವಾಟರ್ ರಿಚ್ ಫುಡ್ಸ್ ಯೂಸ್ ಮಾಡ್ತೀವಿ. ಅಂಡ್ ದೆನ್ ವಿತೌಟ್ ಸಾಲ್ಟ್ ಆಲ್ಸೋ ವಿ ಆರ್ ಕುಕಿಂಗ್ ಫುಡ್. ಅಂದ್ರೆ ವಿ ಆರ್ ಟ್ರೈಯಿಂಗ್ ಟು ಎಕ್ಸ್ಪರಿಮೆಂಟ್ ವಿತ್ ಅವರ್ ಬಾಡಿ. ನಮ್ಮ ಬಾಡಿ ಹೇಗೆ ರಿಯಾಕ್ಟ್ ಆಗುತ್ತೆ. ಬಿಕಾಸ್ ಬೇಸಿಕಲಿ ಎವ್ರಿ ಒನ್ ಇಸ್ ಅ ಸೈಂಟಿಸ್ಟ್ ಹಿಯರ್. ಸೈನ್ಸ್ ಓದಿರೋರು ಸೈಂಟಿಸ್ಟ್ ಅಲ್ಲ. ಒಂದು ಅಡಿಗೆ
ಕಿಚನ್ ಅಲ್ಲಿ ಈವನ್ ಹೌಸ್ ವೈಫ್ ಇಸ್ ಅ ಸೈಂಟಿಸ್ಟ್, ಬಿಕಾಸ್ ಡಿಶಸ್ ಪ್ರಿಪೇರ್ ಮಾಡಬೇಕು ಅಂದ್ರೆ ದೇ ನೀಡ್ ಟು ಎಕ್ಸ್ಪೆರಿಮೆಂಟ್ ವಿತ್ ಡಿಫ್ರೆಂಟ್ ಥಿಂಗ್ಸ್. ಒಂದೇ ಜಾಮೂನ್ನ ಡಿಫ್ರೆಂಟ್ ಮೆಥಡ್ಸ್ ಅಲ್ಲಿ ಮಾಡಬಹುದು. ಸೊ ಎವ್ರಿ ಹೌಸ್ ವೈಫ್ ಇಸ್ ಆಲ್ಸೋ ಎ ಸೈಂಟಿಸ್ಟ್, ಐ ವುಡ್ ಲೈಕ್ ಟು ಸೇ ಹಿಯರ್. ಸೊ ಇನ್ ದ ಸೇಮ್ ವೇ ವಿ ಆರ್ ಎಕ್ಸ್ಪೆರಿಮೆಂಟಿಂಗ್ ವಿತ್ ಅವರ್ ಫಿಸಿಕಲ್ ಬಾಡೀಸ್. ಸೊ ರಿಸಲ್ಟ್ಸ್ ಡಿಫ್ರೆಂಟ್ ಆಗಿ ಬರ್ತಾ ಇದೆ. ಸೊ ಆಹಾರ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇಫ್ ಯು ವಾಂಟ್ ಟು ಸಸ್ಟೈನ್ ಯುವರ್ ಎನರ್ಜಿ, ಈಟ್ ಓನ್ಲಿ ಅಕಾರ್ಡಿಂಗ್ ಟು ಯುವರ್ ನೀಡ್. ಗ್ರೀಡ್ ಮೇಲೆ ಹೋಗಬೇಡಿ, ಅಂದ್ರೆ ನಮ್ಮ ಬಾಡಿಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಅಂಡ್ 100% kindly become a vegetarian if you are non-vegetarian. If you are a vegetarian, try to consume more of water rich foods. ಇನ್ನೊಂದೇನಪ್ಪ ಅಂದ್ರೆ ಅಲ್ಲಿ ತಿಂತಾ ಇದ್ರ ಅನ್ನೋದು ತಿಳ್ಕೊಳ್ಳಿ. ಸೊ 1 ಟೈಮ್ 2 ಟೈಮ್ ಹೇಳ್ತಾರಲ್ಲ, 3 ಹೊತ್ತು ತಿಂದ್ರೆ ರೋಗಿ ಅಂತಾರೆ, 2 ಹೊತ್ತು ತಿಂದ್ರೆ ಭೋಗಿ ಅಂತಾರೆ, 1 ಹೊತ್ತು ತಿಂದ್ರೆ ಯೋಗಿ ಅಂತಾರೆ. ಸೊ ಇದು ಒಂದು ಪ್ರಾಸೆಸ್ ಅಲ್ಲಿ ಬರುತ್ತೆ. ನಾನು ನಾಳೆಯಿಂದ ನೀವು ಯೋಗಿ ಆಗಕ್ಕೆ ಟ್ರೈ ಮಾಡಿ ಅಂತ ಹೇಳಲ್ಲ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಟ್ರೈ ಟು ರೆಡ್ಯೂಸ್ ಯುವರ್ ಫುಡ್. ಆವಾಗ ಸಿ ದ ಚೇಂಜಸ್ ಇನ್ ಯುವರ್ ಫಿಸಿಕಲ್ ಬಾಡಿ. ಸೊ ಫುಡ್ ಅನ್ನೋದು ಒಂದು ಇಂಪಾರ್ಟೆಂಟ್. ಎರಡನೇದು ಬಂದು ಏನಪ್ಪಾ ಅಂದ್ರೆ ಮಾತಾಡೋ ವಿಧಾನ. ಸೊ ಬೇಸಿಕಲಿ ನೀವು ಬೆಳಿಗ್ಗೆಯಿಂದ ಏನೂ ಕೆಲಸ ಮಾಡಬೇಡಿ, ಆಹಾರ ತಗೊಳ್ಳಿ, ಸುಮ್ಮನೆ ಮಾತಾಡ್ತಾ ಇರಿ. ಅಂದ್ರೆ ಫಿಸಿಕಲ್ ಆಕ್ಟಿವಿಟಿ ಏನೂ ಇಲ್ಲ, ಯು ಆರ್ ಜಸ್ಟ್ ಸ್ಪೀಕಿಂಗ್ ಅಷ್ಟೇ. ಸಂಜೆಗೆ ನೋಡಿ ನಿಮ್ಗೆ ತುಂಬಾ ಸುಸ್ತಾಗುತ್ತೆ, ಯು ಫೀಲ್ ವೆರಿ ಟಯರ್ಡ್. ಯಾಕಂದ್ರೆ ವೆನ್ ಎವರ್ ಯು ಆರ್ ಸ್ಪೀಕಿಂಗ್, ಯು ಆರ್ ಡಿಸಿಪೇಟಿಂಗ್ ಎನರ್ಜಿ. ಸೊ ಕೆಲವ್ರು ಕೇಳ್ತಾರೆ, ಸರ್ ಈಗ ಮಾತಾಡುವಾಗ ನೆಸೆಸರಿ ಇದ್ರೇನೆ, ಮಾತಾಡುವಾಗ ಎನರ್ಜಿ ಡೆಸಿಪೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ರಲ್ಲ, ಮಾತಾಡ್ದೆ ಹೇಗಿರೋದು ಅಂತ. ಇರ್ಬೋದು, ಓಕೆ. ಈಗ ಒಂದು ಕ್ವಶನ್ ಬಂದಿರುತ್ತೆ, ಒಂದು ಸಂದರ್ಭ ಬಂದಿರುತ್ತೆ. ಆ ಸಂದರ್ಭಕ್ಕೆ ನಾವು ಎಷ್ಟು ಮಾತಾಡ್ಬೇಕು ಅಷ್ಟು ಮಾತ್ರ ಮಾತಾಡಿ, ಜಾಸ್ತಿ ಏನಕ್ಕೆ ಮಾತಾಡಕ್ ಹೋಗ್ತೀರಾ? ಸೊ ವೆನ್ ದೆರ್ ಈಸ್ ಅ ಪಾಯಿಂಟ್, ಇಫ್ ಯು ವಾಂಟ್ ಟು ಆನ್ಸರ್ ದ ಪಾಯಿಂಟ್, ಆ ಪಾಯಿಂಟ್ಗೆ ಮಾತ್ರ ಉತ್ತರ ಕೊಡಿ ಅಷ್ಟೇ. ಬೇಕಾಗಿರೋದೆಲ್ಲ ನಮ್ಗೆ ಬೇಕಾಗಿಲ್ಲ. ಸೊ ಇನ್ನೊಂದೇನಪ್ಪಾ ಅಂದ್ರೆ ಅನಾವಶ್ಯಕತೆ ಮಾತುಗಳು. ನಮ್ ಒಂಥರ ಹೇಳ್ಬೇಕಂದ್ರೆ ನಮ್ಗೆ ಅದರಿಂದ ₹1 ಏನು ಬರೋದಿಲ್ಲ, ಅದನ್ನ ನಾವು ಮಾತಾಡ್ತಾ ಇರ್ತೀವಿ. ಯಾಕೆ? ಸುಮ್ಮನೆ ಮಾತಾಡ್ಬೇಕು ಅಂತ. ಈಗ ನಾವು ಆಫೀಸಲ್ಲಿ ಕೂತ್ಕೊಂಡಿರ್ತೀವಿ, ಕಾರ್ಪೊರೇಟ್ ಆಫೀಸಲ್ಲಿ, ಮ್ಯಾನೇಜರ್ ಏನೋ ಮಾತಾಡ್ತಾ ಇರ್ತಾರೆ, ಬಟ್ ಅನ್ನೆಸರಿ ನಾವು ಮಾತಾಡ್ಬೇಕು. ಸೊ ಅನ್ನೆಸೆಸರಿ ಸ್ಪೀಕಿಂಗ್ ಅನ್ನೋದು ಕಮ್ಮಿ ಮಾಡಬೇಕು. ಬಿಕಾಸ್ ವೆನ್ ಯು ಸ್ಪೀಕ್ ಲೆಸ್, ಯುವರ್ ಎನರ್ಜಿ ಗೆಟ್ಸ್ ಕನ್ಸರ್ವ್ಡ್. ಹೇಳ್ತಾರಲ್ಲ, ಸ್ಪೀಚ್ ಈಸ್ ಸಿಲ್ವರ್, ಸೈಲೆನ್ಸ್ ಈಸ್ ಗೋಲ್ಡ್ ಅಂತ. ಸೊ ಕೈಂಡ್ಲಿ ಪ್ರಾಕ್ಟೀಸ್ ಸೈಲೆನ್ಸ್. So that will conserve your energy. So the more you are silent, the better person you are. So speaking is one thing where you are, dissipating your energy. So reduce your speaking. Okay, try to be in silence, ಮೌನ. ಇನ್ನೊಂದೇನಪ್ಪಾ ಅಂದ್ರೆ ನಮ್ಮ ಎನರ್ಜಿ ಡೆಸಿಪೇಷನ್ ಪಾಯಿಂಟ್ ಥಿಂಕಿಂಗ್, ಥಾಟ್ಸ್, ಆಲೋಚನೆಗಳು. ಆಸ್ ಐ ಸೆಡ್ ಅಗೈನ್, ಬೆಳಿಗ್ಗೆ ಎದ್ದೊಳಿ, ಚೆನ್ನಾಗಿ ಬ್ರೇಕ್ಫಾಸ್ಟ್ ಮಾಡಿ, ಡೋಂಟ್ ಡೂ ಎನಿ ವರ್ಕ್ ಬಟ್ ಕೀಪ್ ಆನ್ ಥಿಂಕಿಂಗ್. ಅಂದ್ರೆ ನಿಮ್ಮ ಮೈಂಡ್ ಆಕ್ಟಿವಿಟಿ ರನ್ ಆಗ್ತಾನೆ ಇರುತ್ತೆ ಕಂಪ್ಲೀಟ್ಲಿ ಆಲ್ ದ ಟೈಮ್. ಸಂಜೆ ಬರೋಷ್ಟರಲ್ಲಿ ಅಗೈನ್ ಯು ಫೀಲ್ ಟಯರ್ಡ್, ಬಿಕಾಸ್ ಯುವರ್ ಮೈಂಡ್ ಈಸ್ ಆಕ್ಟಿವ್ ಅಂಡ್ ಯುವರ್ ಮೈಂಡ್ ಈಸ್ ಕೀಪಿಂಗ್ ಆನ್ ಥಿಂಕಿಂಗ್ ಅಗೈನ್ ಅಂಡ್ ಅಗೈನ್. ನೀವಲ್ಲಿ ಏನ್ ಕೆಲಸ ಮಾಡದೇ ಇದ್ರೂ ಯು ಫೀಲ್ ಟಯರ್ಡ್, ಬಿಕಾಸ್ ಆ ಮೈಂಡ್ ಆಕ್ಟಿವಿಟಿಯಲ್ಲೂ ಕೂಡ ನಿಮ್ಮ ಎನರ್ಜಿ ಪ್ರಾಸೆಸ್ ಆಗುತ್ತೆ. ಆ ಮೈಂಡ್ ಆಕ್ಟಿವಿಟಿಯಲ್ಲೂ ಕೂಡ ನಿಮ್ಮ ಎನರ್ಜಿ ಡೆಸಿಪೇಟ್ ಆಗುತ್ತೆ. ಸೊ ಈಗ ಮಾತಾಡುವಾಗ ಸೈಲೆನ್ಸ್ ನಾನು ಹೇಳಿದೆ, ಆದರೆ ಮೈಂಡ್ ಆಕ್ಟಿವಿಟಿ ಸೀಸ್ ಮಾಡಬೇಕು. ಏನಪ್ಪಾ ಅಂದ್ರೆ ಯು ಗಾಟ್ ಟು ಡೂ ಮೆಡಿಟೇಷನ್. ಈಗ ನೀವು ನೈಟು ಮಲ್ಕೊಂಡಿರ್ತೀರಾ, ಬೆಳಿಗ್ಗೆ ಎದ್ದೊಳ್ತೀರಾ. ಸೊ ನೀವು ಎದ್ದೊಳುವಾಗ ಯು ಫೀಲ್ ವೆರಿ ಎನರ್ಜೆಟಿಕ್. ಯಾಕಂದ್ರೆ ಆ ನಿದ್ದೆ ಮಾಡೋ ಸ್ಟೇಟಲ್ಲಿ ನೀವು ಮಾತಾಡ್ತಾ ಇಲ್ಲ, ಅನ್ಕಾನ್ಶಿಯಸ್ಲಿ ಯು ಆರ್ ನಾಟ್ ಸ್ಪೀಕಿಂಗ್ ಎನಿಥಿಂಗ್. ಸೊ ವೆನ್ ಎವರ್ ಯು ಆರ್ ಸ್ಲೀಪ್, ಓಕೆ, ದ ಮೊಮೆಂಟ್ ಯು ಗೆಟ್ ಅಪ್ ನೆಕ್ಸ್ಟ್ ಡೇ ಮಾರ್ನಿಂಗ್, ಯು ಫೀಲ್ ವೆರಿ ಎನರ್ಜೆಟಿಕ್. ಸೊ ಈಗ ಮಾತಾಡೋದು ನಾನು ಮೌನವಾಗಿರ್ತೀನಿ, ಆದರೆ ಮೈಂಡ್ ಆಕ್ಟಿವಿಟಿ ಹೇಗೆ ಕಮ್ಮಿ ಮಾಡೋದಪ್ಪ ಅಂದರೆ ದಟ್ ಹ್ಯಾಪನ್ಸ್ ಓನ್ಲಿ ಥ್ರೂ ಮೆಡಿಟೇಷನ್. ಅಂದರೆ ದೇರ್ ಆರ್ ಮಲ್ಟಿಪಲ್ ಸ್ಪಿರಿಚುವಲ್ ಪ್ರಾಕ್ಟೀಸಸ್. ಎಷ್ಟೊಂದು ಸ್ಪಿರಿಚುವಲ್ ಪ್ರಾಕ್ಟೀಸ್ ಇದೆ, ಯೋಗ ಇದೆ, ಧ್ಯಾನ ಇದೆ, ಚಾಂಟಿಂಗ್ ಆಫ್ ಮಂತ್ರಾಸ್ ಇದೆ. ಬಟ್ ಐ ಸಜೆಸ್ಟ್ ಮೆಡಿಟೇಷನ್. ಏನು ಮೆಡಿಟೇಷನ್ ಅಪ್ಪ ಅಂದರೆ ಅಬ್ಸರ್ವೇಷನ್ ಆಫ್ ಅವರ್ ಬ್ರೆತ್. ನಾನು ಇಷ್ಟೊತ್ತು ಹೇಳಿದೆ ನಿಮಗೆ, ಇನ್ ಎ ಸ್ಟೇಟ್ ಆಫ್ ಫಿಯರ್ ಅಂದರೆ ಕೋಪದಲ್ಲಿ, ಭಯದಲ್ಲಿ, ಸಂತೋಷದಲ್ಲಿ ನಮ್ಮ ಬ್ರೀತಿಂಗ್ ಪ್ಯಾಟರ್ನ್ ಚೇಂಜ್ ಆಗ್ತಾ ಇರುತ್ತೆ ಅಂತ. ಅದೇ ಬ್ರೀತಿಂಗ್ ಪ್ಯಾಟರ್ನು ಎಲ್ಲ ಸಂದರ್ಭಗಳಲ್ಲೂ ಕೂಡ ಒಂದೇ ತರ ಇದ್ರೆ, ದಟ್ ಈಸ್ ಒಂದೇ ತರ ಯಾವಾಗಿರುತ್ತಪ್ಪ ಅಂದ್ರೆ ನಿಮ್ಮ ಫೋಕಸ್, ನಿಮ್ಮ ಅಬ್ಸರ್ವೇಷನ್ ಬ್ರೀತ್ ಮೇಲೆ ಯಾವಾಗಿರುತ್ತೋ ಅವಾಗಿರುತ್ತೆ. ಸೊ ಅವಾಗ ಏನಾಗುತ್ತಪ್ಪ ಅಂದ್ರೆ ವೆನ್ ಎವರ್ ಯು ಆರ್ ಅಬ್ಸರ್ವಿಂಗ್ ಯುವರ್ ಬ್ರೆತ್, ಅಂದ್ರೆ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ನೀವು ನಿಮ್ಮ ಶ್ವಾಸವನ್ನು ನೀವು ಗಮನಿಸ್ತಾ ಇದ್ರೆ ನೀವು ಆ ಪ್ರೆಸೆಂಟ್ ಸ್ಟೇಟ್ ಆಫ್ ಮೈಂಡ್ ಅಲ್ಲಿ ಇರ್ತೀರಾ. ಅಂದ್ರೆ ಆ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಕರೆಕ್ಟ್ ಆಗಿ ನೀವು ಆಕ್ಟ್ ಮಾಡ್ತೀರಾ, ಕರೆಕ್ಟ್ ಆಗಿ ನೀವು ರಿಯಾಕ್ಷನ್ ಕೊಡ್ತೀರಾ. ಸೊ ವೆನ್ ಎವರ್ ಯು ಆರ್ ಇನ್ ಅ ಪರ್ಟಿಕ್ಯುಲರ್ ಪಾಯಿಂಟ್, ವೆನ್ ಎವರ್ ಇನ್ ಅ ಪರ್ಟಿಕ್ಯುಲರ್ ಸ್ಟೇಟ್ ಆಫ್ ಮೈಂಡ್,
ಯು ಆರ್ ಅವೇರ್, ಅಂದ್ರೆ ನೀವೇನ್ ಕೆಲಸ ಮಾಡ್ತಾ ಇದ್ದೀರಾ, ನೀವೇನ್ ಮಾತಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಿಮ್ಗೆ ಒಂದು ಎರಿಕೆ ಇರುತ್ತೆ. ಸೊ ಅವೇರ್ನೆಸ್ ಕಮ್ಸ್ ಓನ್ಲಿ ಥ್ರೂ ಮೆಡಿಟೇಷನ್. ಸೊ ದಿಸ್ ಅಬ್ಸರ್ವೇಷನ್ ಆಫ್ ಬ್ರೆತ್ ಈಸ್ ಅ ವೆರಿ ಗ್ರೇಟ್ ಟೆಕ್ನಿಕ್ ಟು ಆಂಪ್ಲಿಫೈ ಯುವರ್ ಬಾಡಿ ಎನರ್ಜಿ. ಸೊ ಮೌನ ಒಂದು, ಆಹಾರ ಒಂದು, ಇನ್ನೊಂದು ಧ್ಯಾನ ಅಂತ ಹೇಳ್ತಾ ಇದ್ದೀನಿ. ಈಗ ಇನ್ನೊಂದು ಹೇಳ್ತೀವಿ, ವೆನ್ ಎವರ್ ಯು ಆರ್ ಅಬ್ಸರ್ವಿಂಗ್ ಯು. ಈಗ ಕೆಲವು ಜನ ಹೇಳ್ತಾರೆ, ಸರ್ ನಾವು ನಿದ್ದೆ ಮಾಡ್ತೀವಲ್ಲ ಧ್ಯಾನ ಯಾಕೆ ಮಾಡಬೇಕು ಅಂತ. ವೆನ್ ಎವರ್ ಯು ಆರ್ ಸ್ಲೀಪಿಂಗ್, ಅಂದ್ರೆ ನೀವು ನಿದ್ದೆ ಮಾಡುವಾಗ ದಟ್ ಈಸ್ ಅನ್ಕಾನ್ಶಿಯಸ್ ಮೆಡಿಟೇಷನ್. ಅಂದ್ರೆ ನಿಮ್ಮ ಉಸಿರಾಟದ ಮೇಲೆ ನಿಮಗೆ ಗಮನ ಇರಲ್ಲ. ಸೊ ದೇರ್ ದ ಇಂಟೇಕ್ ಆಫ್ ಆಕ್ಸಿಜನ್ ಅಂಡ್ ಔಟ್ಕಮ್ ಆಫ್ ಆಕ್ಸಿಜನ್ ಹ್ಯಾಪನ್ಸ್. ಆದರೆ ನೀವು ಧ್ಯಾನ ಮಾಡುವಾಗ ಎಲಾಂಗ್ ವಿತ್ ಆಕ್ಸಿಜನ್ ವಿಶ್ವಮಯ ಪ್ರಾಣಶಕ್ತಿ ಅಂತ ಹೇಳ್ತೀವಿ, ಅಂದ್ರೆ ವಿಚ್ ಇಸ್ ಕಾಲ್ಡ್ ಆಸ್ ಕಾಸ್ಮಿಕ್ ಎನರ್ಜಿ. ದ ಕಾಸ್ಮಿಕ್ ಎನರ್ಜಿ ಇನ್ಫ್ಲೋ ಹ್ಯಾಪನ್ಸ್ ಫ್ರಮ್ ಹಿಯರ್ ಬ್ರಹ್ಮರಂಧ್ರ. ಅಂದ್ರೆ ನಾವು ಧ್ಯಾನ ಮಾಡುವಾಗ ದ ಕಾಸ್ಮಿಕ್ ಎನರ್ಜಿ ಫ್ಲೋಸ್ ಇನ್ ಟು ದ ಬಾಡಿ. ಯಾವಾಗಾದ್ರೆ ಈ ವಿಶ್ವಮಯ ಪ್ರಾಣಶಕ್ತಿ ಅನ್ನೋದು ಫ್ಲೋ ಆಗುತ್ತೋ ನಮ್ಮ ದೇಹದಲ್ಲಿ, ವಿ ಫೀಲ್ ವೆರಿ ಎನರ್ಜೆಟಿಕ್. ಸೊ ಆಹಾರ, ಮಾತು, ಆಲೋಚನೆಗಳು. ಸೊ ದೀಸ್ 3 ಪಾಯಿಂಟ್ಸ್, ದೇ ಆರ್ ದ ಎನರ್ಜಿ ಕನ್ಸಂಪ್ಷನ್. ಕನ್ಸಂಪ್ಷನ್ ಆಗುತ್ತೆ, ಎನರ್ಜಿ ಡಿಸಿಪೇಷನ್ ಆಗುತ್ತೆ. ಬಟ್ ನೀವು ಸಸ್ಟೈನ್ ಹೇಗೆ ಮಾಡ್ಕೋಬೇಕು ಅನ್ನೋದು ನಮ್ಮ ಪರ್ಸನಲ್ ಚಾಯ್ಸ್, ಅಂದ್ರೆ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಹೆಚ್ಚುವಾಗಿ ಮಾತಾಡಿಲ್ವಾ, ವೆರಿ ಗುಡ್. ಇಫ್ ಯು ಆರ್ ಸೈಲೆಂಟ್, ಯುವರ್ ಎನರ್ಜಿ ಗೆಟ್ಸ್ ಕನ್ಸರ್ವ್ಡ್. ಅನಾವಶ್ಯಕವಾಗಿ ನೀವು ಆಹಾರ ತಗೊಂಡಿಲ್ವಾ, ಯುವರ್ ಎನರ್ಜಿ ಗೆಟ್ಸ್ ಕನ್ಸರ್ವ್ಡ್. ಅನ್ನೆಸರಿ ಥಿಂಕಿಂಗ್ ಇಲ್ವಾ, ಅನ್ನೆಸರಿ ಆಲೋಚನೆಗಳಿಲ್ವಾ, ಅಗೇನ್ ಯುವರ್ ಎನರ್ಜಿ ಗೆಟ್ಸ್ ಕನ್ಸರ್ವ್ಡ್. ಇನ್ನೊಂದು ಪಾಯಿಂಟ್ ಏನಪ್ಪಾ ಈ ಬಾಡಿ ಎನರ್ಜಿ ಆಂಪ್ಲಿಫಿಕೇಶನ್ ಮಾಡ್ಕೊಳ್ಳೋದಕ್ಕೆ ಅಂದ್ರೆ ಎಮೋಷನ್ಸ್. ಈಗ ನಾನು ಹೇಳಿದೆ, ಎಮೋಷನ್ಸ್ ಆರ್ ಎ ಗ್ರೇಟ್ ಸೋರ್ಸ್ ಆಫ್ ಎನರ್ಜಿ ಅಂತ. ಎಮೋಷನ್ಸ್ ಅಂದ್ರೆ ಇಟ್ ಮೈಟ್ ಬಿ ಎನಿಥಿಂಗ್, ಫಿಯರ್, ಆಂಗರ್, ಹ್ಯಾಪಿನೆಸ್. ಯಾವಾಗಲೂ ನಿಮ್ಮ ಎಮೋಷನ್ಸ್ನ ಸಪ್ರೆಸ್ ಮಾಡ್ಕೋಬೇಡಿ. ಅಂದ್ರೆ ಇಫ್ ಯು ವಾಂಟ್ ಟು ಎಕ್ಸ್ಪ್ರೆಸ್ ಸಮಥಿಂಗ್, ನೀವೇನಾದ್ರೂ ಒಂದು ವಿಚಾರದ ಬಗ್ಗೆ ಹೇಳಬೇಕು ಅಂದ್ರೆ ಹೇಳಿ, ಅದನ್ನ ಸಪ್ರೆಸ್ ಮಾಡ್ಕೋಬೇಡಿ. ಸಮ್ಟೈಮ್ಸ್ ಏನಾಗುತ್ತಪ್ಪ ಅಂದ್ರೆ, ನಮ್ಗೆ ಹೇಗಾಗುತ್ತಪ್ಪ ಅಂದ್ರೆ ಕೆಲವು ಸಂದರ್ಭಗಳಲ್ಲಿ ನಾವು ಒಬ್ಬರಿಗೆ ಮನಸ್ಸು ನೋವು ಮಾಡಬೇಕು ಅಂತ ನಾವು ಮಾತಾಡಬೇಕು ಅನ್ಸುತ್ತೆ. ಆವಾಗ ಹೇಳ್ತೀರಾ, ಸರ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಲ್ಲ ಅಂತ. ಎಸ್, ನಿನಗೆ ಫ್ರೀಡಮ್ ಆಫ್ ಸ್ಪೀಚ್ ಇದೆ, ನಿನಗೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇದೆ. ಅಟ್ ದ ಸೇಮ್ ಟೈಮ್ ನಿನಗೆ ಈ ಫ್ರೀಡಮ್ ಆಫ್ ಸ್ಪೀಚ್, ಈ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಹೇಗಿರುತ್ತೋ ಆಪೋಸಿಟ್ ಮನುಷ್ಯನಿಗೂ ಕೂಡ ಅದೇ ಇರುತ್ತೆ. ಸೊ ನಿನ್ನ ಮಾತಿನಿಂದ ಅವ್ರು ಹರ್ಟ್ ಆದ್ರೆ, ಅವ್ರ ಮಾತಿನಿಂದ ಎಗೇನ್ ಯು ನೀಡ್ ಟು ಬೇರ್ ಇಟ್. ಸೊ ಅದ್ರ ಬದಲು ಒಂದು ಸ್ವಲ್ಪ ಏನು ಅಂತಾರೆ, ಥಿಂಕ್ ಬಿಟ್ ಫರ್ದರ್, ಆ ಮಾತಾಡೋದೇ ಬಿಟ್ಬಿಡಿ. ಸೊ ಎಮೋಷನಲಿ ಸ್ಟ್ರಾಂಗ್ ಇರಬೇಕು, ಬಟ್ ಅಟ್ ದ ಸೇಮ್ ಟೈಮ್ ನಿಮ್ಮ ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡಬೇಕು. ಈಗ ಎಲ್ಲರೂ ಹೇಳ್ತಾರೆ, ಈಗ ನಮ್ಮ ಮನೆಯಲ್ಲಿ ಡೆತ್ ಆಗಿದೆ, ಇಲ್ಲ ನಮ್ಮ ಮನೇಲಿ ಒಬ್ಬ ಮಗು ಹುಟ್ಟಿದೆ. ಸೊ ಬೋತ್ ಆರ್ ಡಿಫರೆಂಟ್ ಎಮೋಷನ್ಸ್. ಬೀಯಿಂಗ್ ಇನ್ ಎ ಫಿಸಿಕಲ್ ಬಾಡಿ ಎಮೋಷನ್ಸ್ ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ, ಬಟ್ ವಿ ನೀಡ್ ಟು ಎಕ್ಸ್ಪ್ರೆಸ್ ದಟ್. ಸಪ್ರೆಸ್ ಮಾಡ್ಕೋಬೇಡಿ. ಯಾಕಂದ್ರೆ ನಾನು ಕೆಲವು ಜನ ಕೇಳಿದ್ದೀನಿ, ಸರ್ ನಾನು ಎಮೋಷನಲ್ ಸಪ್ರೆಷನ್ ಆಗ್ಬಿಟ್ಟಿದೆ, ಅದಕ್ಕೆ నాకు ಧ್ಯಾನ ಈ ಎಮೋಷನ್ ಸಪ್ರೆಷನ್ ಇಂದ ಆಚೆ ಬರಕ್ಕೆ ಹೆಲ್ಪ್ ಆಯಿತು ಅಂತ. ಸೊ ಏನಾಗುತ್ತಪ್ಪ ಈ ತರ ಧ್ಯಾನ ಮಾಡುವಾಗ ಅಂದ್ರೆ, ವೆನ್ ಎವರ್ ಯು ಅಬ್ಸರ್ವಿಂಗ್ ಯುವರ್ ಬ್ರೆತ್, ವೆನ್ ಎವರ್ ಯು ಆರ್ ಇನ್ ಎ ಸ್ಟೇಟ್ ಆಫ್ ಅವೇರ್ನೆಸ್, ಯು ಟೆನ್ ಟು ಸ್ಪೀಕ್. ನಿಮಗೆ ಗೊತ್ತಾಗುತ್ತೆ ನಾನು ಮಾತಾಡ್ಬೇಕಾ ಮಾತಾಡಬಾರ್ದಾ, ನನ್ನ ಎಮೋಷನ್ಸ್ ನಾನು ಎಕ್ಸ್ಪ್ರೆಸ್ ಮಾಡಬೇಕಾ ಮಾತಾಡಬಾರ್ದಾ ಅಂತ. ಯು ವಿಲ್ ಬಿ ಟು ದಟ್ ಪಾಯಿಂಟ್. ಸೊ ಎಮೋಷನ್ಸ್ ಕ್ಯಾರಿ ಎ ಗ್ರೇಟ್ ಸೋರ್ಸ್ ಆಫ್ ಎನರ್ಜಿ. ಬಟ್ ಆ ಎಮೋಷನ್ಸ್ ಇಂದ ನೀವು ಇದಾಗಬಾರ್ದು, ನಿಮ್ಮ ಆಪೋಸಿಟ್ ಇರೋರು ಡಿಸ್ಟರ್ಬ್ ಆಗಬಾರ್ದು. ಸೊ ಹ್ಯಾಪಿಲಿ ಎಕ್ಸ್ಪ್ರೆಸ್ ಯುವರ್ ಎಮೋಷನ್ಸ್. ಸೊ ಎಮೋಷನ್ಸ್ ಅನ್ನೋ ಇದೊಂದು ಪಾಯಿಂಟ್. ಇನ್ನೊಂದೇನಪ್ಪ ಅಂದ್ರೆ, ಏನಂತ ಹೇಳ್ತಾರೆ, ಫಿಸಿಕಲ್ ಟಚ್ ಅಂತ ಹೇಳ್ತೀನಿ. ಸರ್ ಫಿಸಿಕಲ್ ಟಚ್ಗೂ ಎನರ್ಜಿಗೂ ಹೆಂಗ್ ಸರ್ ಡಿಫ್ರೆನ್ಸು ಅಂತ ಹೇಳ್ತೀನಿ. ಒಂದು ಪುಟ್ಟ ಮಗು ಇದೆ, ಇಲ್ಲ ನಿಮ್ಮ ಮನೇಲಿ ಒಂದು ಚಿಕ್ಕ ನಾಯಿನೋ ಬೆಕ್ಕೋ ಏನೋ ಒಂದಿದೆ. ಸೊ ದ ವೇ ಯು ಟ್ರೀಟ್ ದೆಮ್, ದ ವೇ ಯು ಟಚ್ ದೆಮ್, ದಟ್ ವಿಲ್ ಆಂಪ್ಲಿಫೈ ಯುವರ್ ಎನರ್ಜಿ. ಅದೇ ಒಬ್ಬ ಮನುಷ್ಯನ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮನೇಲಿ ಒಬ್ರು ವಯಸ್ಸಾಗಿರೋರು ಇರ್ತಾರೆ, ಅವ್ರಿಗೆ ಪಾಪ ಅನುಕೂಲ ಆಗಲ್ಲ ಕೆಲವು ಅವ್ರ ವರ್ಕ್ಸ್ ಮಾಡ್ಕೊಳ್ಳೋದಕ್ಕೆ, ನಾವು ಅವ್ರಿಗೆ ಹೆಲ್ಪ್ ಮಾಡ್ಬೇಕು. ಅವಾಗ ಬೈಕೊಂಡು ಮಾಡಿದ್ರೆ ದಟ್ ವಿಲ್ ಡಿಪ್ಲೀಟ್ ಯುವರ್ ಎನರ್ಜಿ. ಅಬ್ಸರ್ವ್ ಮಾಡಿ, ಒಂದು ಚಿಕ್ಕ ಮಗುನ್ ತಗೊಂಡು ನೀವು ಅದನ್ನ ಆಟ ಆಡ್ಸೋವಾಗ, ಅದೇ ನೀನು ಒಂದು ಇಷ್ಟ ಇಲ್ಲದೆ ಇದ್ರೆ ಕೆಲಸ ಮಾಡುವಾಗ, ದಟ್ ವಿಲ್ ರೆಡ್ಯೂಸ್ ಯುವರ್ ಎನರ್ಜಿ. ನೆವರ್ ಡೂ ಥಿಂಗ್ಸ್ ದಟ್ ವಿಲ್ ಡ್ರೈನ್ ಯುವರ್ ಎನರ್ಜಿ. ಯಾಕಂದ್ರೆ ಇನ್ನೊಂದು ನಾನು ಒಂದು ಪಾಯಿಂಟ್ ಹೇಳಕ್ ಇಷ್ಟಪಡ್ತೀನಿ, ನನ್ನ ಎಕ್ಸ್ಪೀರಿಯನ್ಸ್ ಈ ಮಧ್ಯಕಾಲದಲ್ಲಿ ಏನಪ್ಪಾ ಅಂದ್ರೆ, ನಮ್ಮ ಒಂದು ಮೈಂಡ್, ನಮ್ಮ ಒಂದು ಆಲೋಚನೆಯಿಂದ ನಮ್ಮ ಫಿಸಿಕಲ್ ಬಾಡಿ ಫುಲ್ ಎಫೆಕ್ಟ್ ಆಗುತ್ತೆ. ಬಿಕಾಸ್ ದ ಎಂಟೈರ್ ಫಿಸಿಕಲ್ ಬಾಡಿ ಕನ್ಸಿಸ್ಟ್ ಆಫ್ ಎನರ್ಜಿ. ನಮ್ಮ ಒಂದು ಮೈಂಡ್ ಆಕ್ಟಿವಿಟಿ ಸರಿ ಇಲ್ಲ ಅಂದ್ರೆ, ಆ ಎನರ್ಜಿ ಅನ್ನೋದು ಇಡೀ ಬಾಡಿ ರೆಡ್ಯೂಸ್ ಆಗುತ್ತೆ, ಇಡೀ ಬಾಡಿ ಸಫರ್ ಆಗುತ್ತೆ. ಸೊ ವಾಟ್ ಎವರ್ ಈಸ್ ಇನ್ಸೈಡ್ ಅಸ್, ವಿ ಆರ್ ಔಟ್ಸೈಡ್. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದೊಂದು ಪಾಯಿಂಟ್ ನಾನು ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಒಳಗಡೆ ನಾವು ಹೇಗಿರ್ತೀವೋ, ನಮ್ಮ ಆಚೆ ಕಡೆ ನಾವು ಅದನ್ನೇ ಪ್ರದರ್ಶನ ಮಾಡ್ತೀವಿ. ಇಫ್ ವಿ ಆರ್ ಹ್ಯಾಪಿ ಇನ್ಸೈಡ್, ಇಫ್ ವಿ ಆರ್ ಎನರ್ಜೆಟಿಕ್ ಇನ್ಸೈಡ್, ವಿ ವಿಲ್ ಬಿ ಎನರ್ಜೆಟಿಕ್ ಔಟ್ಸೈಡ್. ನೀವೇ ಯೋಚನೆ ಮಾಡಿ,
ಫಾರ್ ಎಕ್ಸಾಂಪಲ್ ಡೆತ್ ಅನ್ನೋದು ಒಂದು ಸಿನಾರಿಯೋ. ಸೊ ಒಂದು ಮಗು ಹುಟ್ಟುವಾಗ ದ ಎಂಟೈರ್ ಫ್ಯಾಮಿಲಿ ವಿಲ್ ಬಿ ಹ್ಯಾಪಿ. ಓಕೆ, ನಾವು ಆಚೆ ಹೋದ್ರೂ ನನಗೆ ಈ ತರ ಮಗು ಆಗಿದೆ ಅಂತ ಖುಷಿಯಿಂದ ಹೇಳ್ತೀವಿ. ಅದೇ ಡೆತ್ ಆಗಿದ್ರೆ ನಾವು ಅದನ್ನ ಆಕ್ಸೆಪ್ಟ್ ಮಾಡಲ್ಲ. ಫ್ಯಾಮಿಲಿ ಫುಲ್ ಒಂದು ಸ್ಟೇಟ್ ಆಫ್ ಡಿಪ್ರೆಷನ್ ಇರುತ್ತೆ. ನಾವು ಆಚೆ ಹೋದ್ರು ನಾವು ಅದನ್ನೇ ಹೇಳ್ತೀವಿ, ನಮ್ಮ ಮನೆಯಲ್ಲಿ ಡೆತ್ ಆಯ್ತು, ನಮ್ಮ ಮನೆಯಲ್ಲಿ ಡೆತ್ ಆಯ್ತು. ದಟ್ ಈಸ್ ಕಂಪ್ಲೀಟ್ ಡಿಪೆಂಡ್ ಅಪಾನ್ ಯು. ಸೊ ನಿಮ್ಮ ಒಂದು ಪರ್ಸನ್ ಇಂದ ನಿಮ್ ಎಂಟೈರ್ ಬಾಡಿ ಎಫೆಕ್ಟ್ ಆಗುತ್ತೆ. ನಾನು ಮೊನ್ನೆ ಒಂದು ಪುಸ್ತಕ ಓದ್ತಾ ಇದ್ದೆ, ಅದರಲ್ಲಿ ಒಂದು ಒಳ್ಳೆ ಪಾಯಿಂಟ್ ಹೇಳಕ್ ಇಷ್ಟಪಡ್ತೀನಿ. ಸೊ ಒಂದು ಫ್ಯಾಮಿಲಿ ಇರುತ್ತೆ, ಅದರಲ್ಲಿ ಒಂದು ಲೇಡಿ ಇರುತ್ತೆ. ಅವ್ರಿಗೆ ದಿನ ಮನೆಯಿಂದ ಆಫೀಸ್ಗೆ ಹೋಗ್ತಾರೆ, ಆಫೀಸಿಂದ ಮನೆಗೆ ವಾಪಸ್ ಬರ್ತಾರೆ. ಸೊ ಅವ್ರಿಗೆ ಈ ಮನೆಯಿಂದ ಆಫೀಸ್ ಹೋಗುವಾಗ ಸ್ವಲ್ಪ ಅನಾನುಕೂಲ ಆಗುತ್ತೆ. ಸಮ್ ಪೀಪಲ್ ವಿಲ್ ಬಿ ಟೀಸಿಂಗ್ ಹರ್. ಸೊ ಓವರ್ ಎ ಪೀರಿಯಡ್ ಆಫ್ ಟೈಮ್ ಆ ಹುಡುಗಿ ಅದನ್ನ ಶಿ ವಿಲ್ ಬೇರ್ ಇಟ್. ಆದ್ರೆ ಒಂದು ಪಾಯಿಂಟ್ ಆಫ್ ಟೈಮ್ ಬರುತ್ತೆ ಮನೇಲಿ ಹೇಳಬೇಕು ಅಂತ. ಸೊ ಆಫೀಸಲ್ಲಿ ಅವ್ರು ಯೋಚನೆ ಮಾಡ್ತಾರೆ, ಮನೇಲಿ ಹೇಳೋಣ, ನನಗೆ ಈ ಟಾರ್ಚರ್ ನನಗೆ ತಡ್ಕೊಳಕ್ ಆಗ್ತಾ ಇಲ್ಲ ಅಂತ. ಆದ್ರೆ ಮನೆಯಿಂದ ಆಫೀಸಿಂದ ಮನೆಗೆ ವಾಪಸ್ ಬರುವಾಗ ಶಿ ಥಿಂಕ್ಸ್, ನಾನೀಗ ಡಿಸ್ಟರ್ಬ್ ಆಗಿದ್ದೀನಿ, ನಾನು ಈ ಪಾಯಿಂಟ್ಸ್ ಈ ತರ ನನಗೆ ಹೆಚ್ಚು ಕಮ್ಮಿ ಆಗ್ತಾ ಇದೆ ಅಂತ ಮನೇಲಿ ಹೇಳಿದ್ರೆ ನಮ್ಮ ಮನೆ ಫುಲ್ ಡಿಸ್ಟರ್ಬ್ ಆಗುತ್ತೆ. ಸೊ ಬಿಕಾಸ್ ಆಫ್ ಮೀ ಮೈ ಎಂಟೈರ್ ಫ್ಯಾಮಿಲಿ ಇಸ್ ಸಫರಿಂಗ್. ಇನ್ಸ್ಟೆಡ್ ಆಫ್ ಟೆಲ್ಲಿಂಗ್ ದೆಮ್, ವೈ ಡೋಂಟ್ ಐ ಫೈಂಡ್ ಅ ಸೊಲ್ಯೂಷನ್? ಸೊ ಆವಾಗ ಶಿ ವಿಲ್ ಥಿಂಕ್, ಓಕೆ, ನಾನು ಮನೇಲಿ ಹೇಳೋದು ಕರೆಕ್ಟ್ ಅಲ್ಲ, ನಾನೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾನೇ ವಿಚಾರಣೆ ಮಾಡಿಬಿಟ್ಟು ನನ್ನ ಪ್ರಾಬ್ಲಮ್ ನಾನೇ ಸಾಲ್ವ್ ಮಾಡ್ಕೊತೀನಿ. ಅಂದ್ರೆ ನನ್ನ ಒಂದು ಪ್ರಾಬ್ಲಮ್ ನನ್ನ ಇಡೀ ಫ್ಯಾಮಿಲಿನ ಎಫೆಕ್ಟ್ ಮಾಡಬಾರ್ದು ಅನ್ನೋ ಪ್ರಜ್ಞೆ ಬರ್ಬೇಕು ಪ್ರತಿಯೊಬ್ಬರಿಗೂ. ಇಟ್ ಮೈಟ್ ಬಿ ಎನಿಥಿಂಗ್. ಒಬ್ಬ ಸ್ಟೂಡೆಂಟ್ಗೂ ಒಂದು ಸ್ಟಡೀಸ್ ಅಲ್ಲಿ, ಒಂದು ಹೌಸ್ ವೈಫ್ಗೂ ಅವ್ರ ಮನೆ ಎಷ್ಟೊಂದು ಬರ್ತಾ ಇರುತ್ತೆ ಮನೆಯಲ್ಲಿ ಇರುವಾಗ, ಒಬ್ಬ ಮನುಷ್ಯನ್ಗೆ ಅವ್ನ ವ್ಯಾಪಾರದಲ್ಲಿ. ಸೊ ಪತ್ರಿಸ್ ಸರ್ ಯಾವಾಗ್ಲೂ ಹೇಳ್ತಾರೆ, ಎಲ್ಲಿ ಇರೋದು ಅಲ್ಲೇ ಇರಬೇಕು, ಔಟ್ ಆಫ್ ಸೈಟ್ ಔಟ್ ಆಫ್ ಮೈಂಡ್. ಅಂಗಡಿಯಲ್ಲಿ ಇರೋದನ್ನ ಮನೆಯಲ್ಲಿ ಮಾತಾಡಬೇಡಿ, ಮನೆಯಲ್ಲಿ ಇರೋದನ್ನ ಆಫೀಸಲ್ಲಿ ಮಾತಾಡಬೇಡಿ ಅಂತ ಅವ್ರು ಸುಮ್ಮನೆ ಹೇಳ್ತಾರೆ. ಬಟ್ ಆ ಪದಗಳಿಗೆ ಇಷ್ಟು ವ್ಯಾಲ್ಯೂ ಇರುತ್ತೆ ನೋಡಿ. ಸೊ ವಾಟ್ ಎವರ್ ಈಸ್ ಇಟ್, ಕೀಪ್ ಇಟ್ ವಿತ್ ಯು. ಎಕ್ಸ್ಪ್ರೆಸ್ ಮಾಡ್ಬೇಕಾ, ಆರಾಮಾಗಿ ಕೂತ್ಕೊಂಡು ಜಸ್ಟ್ ಶೇರ್, ಈ ತರ ಆಗಿದೆ, ಏನ್ ಮಾಡೋಣ ಅಂತ. ಅದೇ ಆ ಮಗು ಮನೆಗೆ ಬಂದು ನನ್ಗೆ ಈ ತರ ಆಗ್ತಾ ಇದೆ ಆಚೆ ಅಂದ್ರೆ ಎಷ್ಟು ನರ್ವಸ್ ಫೀಲ್ ಆಗ್ತದೆ ಅವ್ರ ಮನೇಲಿ. ಸಿ, ದೇರ್ ಇಸ್ ಅ ಚೇಂಜ್ ಇನ್ ದ ಎನರ್ಜಿ ಅಟ್ ದ ಹೋಮ್. ಬಿಕಾಸ್ ವಾಟ್ ಈಸ್ ದ ಫ್ಯಾಮಿಲಿ? ಫ್ಯಾಮಿಲಿ ಅಂದ್ರೆ ಎಷ್ಟು ಜನ ಇರ್ತೀವೋ ಮನೆಯಲ್ಲಿ. ಈಗ ಹೌಸ್ ಅಂತಾರೆ ಇಂಗ್ಲಿಷ್ ಅಲ್ಲಿ. ಹೌಸ್ ಅಂದ್ರೆ ಇಟ್ಸ್ ಅ ಫಿಸಿಕಲ್ ಸ್ಟ್ರಕ್ಚರ್. ಹೋಮ್ ಅಂದ್ರೆ ಏನಪ್ಪಾ ಅಂದ್ರೆ ಅದ್ರಲ್ಲಿ ಯಾರ್ಯಾರು ಇರ್ತಾರೋ, ತಂದೆ, ತಾಯಿ, ಮಗು, ಮಗಳು, ದಟ್ ಮೇಕ್ಸ್ ಎ ಹೋಮ್. ಸೊ ಒಬ್ಬ ತಂದೆ ಎನರ್ಜಿ ಸರಿ ಇಲ್ಲ, ತಂದೆ ಥಾಟ್ ಪ್ರಾಸೆಸ್ ಚೆನ್ನಾಗಿಲ್ಲ ಅಂದ್ರೆ ಇಡೀ ಫ್ಯಾಮಿಲಿ ಎಫೆಕ್ಟ್ ಆಗುತ್ತೆ. ದಟ್ ಎಂಟೈರ್ ಹೋಮ್ ಎನರ್ಜಿ ಚೇಂಜಸ್. ಸೊ ಆಲ್ವೇಸ್ ಟ್ರೈ ಟು ಹ್ಯಾವ್ ದೀಸ್ ಕೈಂಡ್ ಆಫ್ ಥಾಟ್ಸ್. ಪಾಸಿಟಿವ್ ಥಾಟ್ಸ್ ಇರಬೇಕು. ಇನ್ನೊಂದೇನಪ್ಪಾ ಅಂದ್ರೆ, ದೇರ್ ವಿಲ್ ಬಿ ಸಮ್ ಟೈಮ್ಸ್ ನಿಮ್ಗೇನು ಕೆಲಸ ಇರಲ್ಲ. ಓಕೆ, ಯು ಆರ್ ಡನ್ ವಿತ್ ಆಲ್ ಯುವರ್ ವರ್ಕ್, ಆರಾಮಾಗಿರ್ತೀರ. ಆ ಟೈಮಲ್ಲಿ ಟ್ರೈ ಟು ಲಿಸನ್ ಟು ನೈಸ್ ಮ್ಯೂಸಿಕ್, ಟ್ರೈ ಟು ಲಿಸನ್ ಟು ಸಮ್ ಔಟ್ ಆಫ್ ಥಿಂಗ್. ಅಂದ್ರೆ ರೆಗ್ಯುಲರ್ ಇಂದ ಟ್ರೈ ಟು ಡೂ ಸಮಥಿಂಗ್ ವಿಚ್ ಇಸ್ ಔಟ್ ಆಫ್ ಯುವರ್ ರೊಟೀನ್. ಲಿಸನಿಂಗ್ ಟು ಮ್ಯೂಸಿಕ್, ಡ್ಯಾನ್ಸ್, ಏನಾದ್ರೂ ಇರ್ಬೋದು, ಇಟ್ ಮೈಟ್ ಬಿ. ಸೊ ಟ್ರೈ ಟು ಡೂ ದ ಅದರ್ ಆಕ್ಟಿವಿಟೀಸ್. ಓಕೆ, ಅದೇ ಟೈಮಲ್ಲಿ ನಾವು ನೆಸಸರಿ ಇಲ್ಲದೇ ಇರೋ ಆಲೋಚನೆಗಳು, ಇನ್ನೊಂದು ಸುಮ್ಮನೆ ಒಬ್ಬರಿಗೆ ಫೋನ್ ಮಾಡಿ ಅನ್ನೆಸರಿಯಾಗಿ ಮಾತಾಡೋದು, ಅದೇ ಟೈಮಲ್ಲಿ ನಾವು ತಿಂಡಿ ತಗೊಂಡಿದ್ರು ಓಕೆ ವಿ ಟೇಕ್ ಸ್ನಾಕ್ ಟೈಮ್ ಅಂತ ಹೇಳ್ಬಿಟ್ಟು ಅನ್ನೆಸರಿಯಾಗಿ ಫುಡ್ ಕನ್ಸ್ಯೂಮ್ ಮಾಡೋವಾಗ ಅಗೈನ್ ದಟ್ ಡಿಪ್ಲೀಟ್ಸ್ ಎನರ್ಜಿ. ಸೊ ಒಂದ್ ಹೇಳಕ್ ಇಷ್ಟಪಡ್ತೀನಿ, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಬ್ರೇಕಿಂಗ್ ದ ರೊಟೀನ್ ಅಂತ ಹೇಳ್ತಾರೆ. ಅಂದ್ರೆ ರೆಗ್ಯುಲರ್ ಆಗಿ ಮಾಡೋದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಬೇಕು, ಭಿನ್ನವಾಗಿ ಮಾಡಬೇಕು. ಇಟ್ ಮೈಟ್ ಬಿ ಎನಿಥಿಂಗ್. ಕುಕಿಂಗ್ ಅಲ್ಲೂ ಅಷ್ಟೇ, ಡೂ ಸಮಥಿಂಗ್ ಡಿಫ್ರೆಂಟ್ಲಿ. ಸೊ ಅಟ್ ದಟ್ ಟೈಮ್ ಯು ಫೀಲ್ ಮೋರ್ ಎನರ್ಜೆಟಿಕ್. ರೊಟೀನ್ ಮಾಡೋದಕ್ಕಿಂತ ಸಮಥಿಂಗ್ ಡಿಫ್ರೆಂಟ್. ಸೊ ಮೈನ್ ಪಾಯಿಂಟ್ ಎಲ್ಲಿ ಬರುತ್ತಪ್ಪ ಅಂದ್ರೆ, ಎಲ್ಲರ ಲೈಫಲ್ಲೂ, ಒಬ್ಬ ಸ್ಟೂಡೆಂಟ್ ಇರ್ಬೋದು, ಒಂದು ಹೌಸ್ ವೈಫ್ ಇರ್ಬೋದು, ಒಂದು ವರ್ಕಿಂಗ್ ಪ್ರೊಫೆಷನಲ್ ಇರ್ಬೋದು, ಒಂದು ವ್ಯಾಪಾರಸ್ಥರಾಗಿರ್ಬೋದು, ಯಾರಾದ್ರೂ ಇರ್ಲಿ, ಒಂದ್ ಪಾಯಿಂಟ್ ಇರುತ್ತೆ ಪ್ರತಿ ದಿನದಲ್ಲಿ. ಏನಪ್ಪಾ ಅಂದ್ರೆ, ಒಂದು ಹಾಫ್ ಅನ್ ಅವರ್ ಟು 1 ಅವರ್ ಒಂದು ಟೈಮ್ ಖಾಲಿ ಇರುತ್ತೆ ಅವ್ರಿಗೆ. ಆ ಟೈಮಲ್ಲಿ ನೀವು ಅದನ್ನ ಹೇಗೆ ವಿನಿಯೋಗ ಮಾಡ್ಕೊತಾ ಇದ್ದೀರಾ? ಧ್ಯಾನ ಮಾಡ್ತಾ ಇದ್ದೀರಾ, ಇಲ್ಲ ಅನ್ನೆಸರಿ ಮಾತಾಡ್ತಾ ಇದ್ದೀರಾ? ಧ್ಯಾನ ಮಾಡ್ತಾ ಇದ್ದೀರಾ, ಇಲ್ಲ ಅನ್ನೆಸರಿಯಾಗಿ ತಿಂತಾ ಇದ್ದೀರಾ? ಧ್ಯಾನ ಮಾಡ್ತಾ ಇದ್ದೀರಾ, ಇಲ್ಲ ಅನ್ನೆಸರಿಯಾಗಿ ಮಲ್ಕೊಂಡಿದ್ದೀರಾ? ಧ್ಯಾನ ಮಾಡ್ತಾ ಇದ್ದೀರಾ, ಇಲ್ಲ ಅನ್ನೆಸರಿ ಆಲೋಚನೆಗಳನ್ನು ಮಾಡ್ತಾ ಇದ್ದೀರಾ? ಇಲ್ಲಿ ನಾನು ಧ್ಯಾನ ಅಂತ ಹೇಳ್ತಾ ಇದ್ದೀನಿ. ಕೆಲವು ಜನಕ್ಕೆ ಇಟ್ ಮೈಟ್ ಬಿ ಎನಿ ಸ್ಪಿರಿಚುವಲ್ ಪ್ರಾಕ್ಟೀಸ್. ಇಟ್ ಮೈಟ್ ಬಿ ಯೋಗ, ಚಾಂಟಿಂಗ್ ಆಫ್ ಮಂತ್ರಾಸ್, ಭಜನ್ಸ್, ವಾಟ್ ಎವರ್ ಇಟ್ ಈಸ್. ಸೊ ಆ ಟೈಮ್ನ ನೀವು ಹೇಗೆ ಯುಟಿಲೈಸ್ ಮಾಡ್ಕೊಂತೀರ ಅದನ್ನ ನಿಮಗೆ ಗೊತ್ತಾಗುತ್ತೆ. ಬಿಕಾಸ್ ಇಫ್ ಯು ಆರ್ ಇನ್ ಎ ಕನ್ಸರ್ವೇಷನ್ ಮೋಡ್, ಇಫ್ ಯು ಆರ್ ಇನ್ ಎ ಸಸ್ಟೈನಬಿಲಿಟಿ ಮೋಡ್, ನಿಮ್ಮ ಬಾಡಿ ಅನ್ನೋದು ತುಂಬಾ ಎನರ್ಜೆಟಿಕ್ ಆಗಿರುತ್ತೆ. ಅದೇ ನೀವು ಈ ಎನರ್ಜಿ ಡಿಸಿಪೇಷನ್ ಮೋಡ್ ಅಲ್ಲಿ ಇದ್ರೆ, ಯುವರ್ ಬಾಡಿ ಬಿಕಮ್ಸ್ ವೆರಿ ಡ್ರೈನ್ಡ್. ಸೊ ಯಾವಾಗ್ಲೂ ನಮ್ಮ ಫಿಸಿಕಲ್ ಬಾಡಿ ಎನರ್ಜೆಟಿಕ್ ಆಗಿರಬೇಕು. ಸೊ ಸೈಲೆನ್ಸಿಂಗ್ ದ ಮೈಂಡ್ ಹ್ಯಾಪನ್ಸ್ ಓನ್ಲಿ ಥ್ರೂ ಮೆಡಿಟೇಷನ್. ಸೈಲೆನ್ಸಿಂಗ್ ದ ಮೌತ್ ಹ್ಯಾಪನ್ಸ್ ಥ್ರೂ ಮೌನ. ಫುಡ್ ಹ್ಯಾಪನ್ಸ್, ಫುಡ್ದು ದಟ್ ಹ್ಯಾಪನ್ಸ್ ಓನ್ಲಿ ಇಫ್ ಯು ಹ್ಯಾವ್ ವೆಜಿಟೇರಿಯನ್ ಫುಡ್ ಅಂಡ್ ವಾಟರ್ ರಿಚ್ ಫುಡ್ಸ್. ಇನ್ನೊಂದೇನಪ್ಪಾ ಅಂದ್ರೆ, ಈ ಶಕ್ತಿ ಅನ್ನೋದು ಪಂಚಭೂತಗಳಿಂದ ಬರುತ್ತೆ.
ಗಾಳಿಯಿಂದ ಬರುತ್ತೆ, ನೀರಿಂದ ಬರುತ್ತೆ, ಅಗ್ನಿಯಿಂದ ಬರುತ್ತೆ, ಮತ್ತೆ ಭೂಮಿ ತತ್ವದಿಂದ ಬರುತ್ತೆ, ಇನ್ನೊಂದು ಆಹಾರ ತತ್ವದಿಂದ ಬರುತ್ತೆ. ಈಗ ನಾವು ಆಹಾರ ತತ್ವ ಮಾತಾಡಿದ್ವಿ, ಮತ್ತೆ ನೀರಿನ ತತ್ವ ಮಾತಾಡಿದ್ವಿ. ಇನ್ನೊಂದೇನಪ್ಪಾ ಅಂದ್ರೆ ಅಗ್ನಿ ತತ್ವ. ಅಗ್ನಿ ತತ್ವ ಅಂದ್ರೆ ಸನ್. ಸೊ ಪ್ರತಿದಿನ ನಾನು ಮೊನ್ನೆ ಒಂದು ಪೋಸ್ಟ್ ಓದ್ದೆ, ನನ್ನ ವೈಫ್ ಹಾಕೊಂಡಿತ್ತು. ಪ್ರತಿದಿನ ನಾವು ಒಂದು 20 ಮಿನಿಟ್ಸ್ ಸನ್ಲೈಟ್ ಅಲ್ಲಿ ಇದ್ರೆ ದಟ್ ಗಿವ್ಸ್ ಅ ಗ್ರೇಟ್ ಸೋರ್ಸ್ ಆಫ್ ಎನರ್ಜಿ ಅಂತ. ಸೊ ನನ್ನ ಪ್ರಕಾರ, ಎಸ್ಪೆಷಲಿ ನಾನು ಸಾಫ್ಟ್ವೇರ್ ಇಂಜಿನಿಯರು, ಬೆಳಗ್ಗೆ ಎದ್ದೇಳ್ತೀವಿ, ಕೂತ್ಕೊಂತೀವಿ, ಕೆಲಸ ಮಾಡ್ತೀವಿ, ಸ್ವಲ್ಪ ಯೋಗ ಮಾಡ್ತೀವಿ ಅಷ್ಟೇ. ದ ಅಮೌಂಟ್ ಆಫ್ ಟೈಮ್ ವಿ ಎಕ್ಸ್ಪೋಸ್ ಅವರ್ ಬಾಡಿ ಟು ಸನ್ಲೈಟ್ ತುಂಬಾ ಕಮ್ಮಿ. ಸೊ ಪ್ರತಿಯೊಬ್ಬರು ನಿಮ್ಮ ಫಿಸಿಕಲ್ ಬಾಡಿನ ಅಟ್ಲೀಸ್ಟ್ ಒಂದು 20 ಮಿನಿಟ್ಸ್ ಎಡೆ ಎಕ್ಸ್ಪೋಸ್ ಮಾಡಿ ಸನ್ಲೈಟ್ಗೆ. ಸೊ ದಟ್ ವಿಲ್ ಹ್ಯಾವ್ ಎ ವೆರಿ ಗ್ರೇಟ್ ಚೇಂಜ್ ಇನ್ ಯುವರ್ ಬಾಡಿ. ಇನ್ನೊಂದೇನಪ್ಪಾ ಅಂದ್ರೆ ನಾನು ಬ್ರೀತಿಂಗ್ ಪ್ಯಾಟರ್ನ್ ಅಂತ ಹೇಳ್ತಾ ಇದ್ದೀನಿ. ಸೊ ಈ ಬ್ರೀತಿಂಗ್ ಪ್ಯಾಟರ್ನ್ ಯಾವಾಗ್ಲೂ, ಈಗ ನೋಡಿ, ಈ ಪ್ರಾಸೆಸ್ ಅಲ್ಲಿ ಯುವರ್ ಎಂಟೈರ್ ಸ್ಟಮಕ್ ಬಲ್ಜಸ್, ಅಂದ್ರೆ ಡೀಪ್ ಬ್ರೀತಿಂಗ್ ಪ್ಯಾಟರ್ನ್ಸ್ ಯಾವಾಗ್ಲೂ ಇರಲ್ಲ. ಈಗ ನಮ್ಗೆ ಈ ಸಾಫ್ಟ್ವೇರ್ ಸೆಮಿನಾರ್ಸ್ ಅಲ್ಲಿ ಹೇಳ್ತಾ ಇರ್ತಾರೆ, ವೆನ್ ಎವರ್ ಯು ಆರ್ ಸ್ಟ್ರೆಸ್ಡ್ ಟೇಕ್ ಡೀಪ್ ಬ್ರೆತ್ಸ್ ಅಂತ ಹೇಳ್ತಾರೆ. ಆವಾಗ ಏನಾಗುತ್ತಪ್ಪ ಅಂದ್ರೆ ಇಂಡೈರೆಕ್ಟ್ಲಿ, ವೆನ್ ಎವರ್ ಯು ಆರ್ ಟೇಕಿಂಗ್ ಡೀಪ್ ಬ್ರೆತ್, ಯುವರ್ ಮೈಂಡ್ ಫೋಕಸ್ ಆನ್ ಯುವರ್ ಬ್ರೆತ್. ಅಬ್ಸರ್ವ್, ನೀವೇ ಮಾಡಿ, ಚಿಕ್ಕ ಪ್ರಾಕ್ಟೀಸ್ ಅಷ್ಟೇ. ಡೀಪ್ ಬ್ರೆತ್ ತಗೊಂಡು ಉಸಿರಾಟ ಬಿಡಿ. ಆವಾಗ ಮಾಡುವಾಗ ಏನಾಗುತ್ತೆ, ಯು ಆರ್ ಫೋಕಸಿಂಗ್ ಆನ್ ಯುವರ್ ಬ್ರೆತ್. ಸೊ ಫೋರ್ಸ್ಫುಲ್ ಆಗಿ ಮಾಡೋದಕ್ಕಿಂತ ಡೈಲಿ ಒಂದು ಅರ್ಧ ಗಂಟೆ ಮೆಡಿಟೇಷನ್ ಮಾಡಿದ್ರೆ ದಟ್ ಗಿವ್ಸ್ ಯು ಮೋರ್, ದಟ್ ಈಸ್ ಮೋರ್ ರಿಲಯಬಲ್, ರೈಟ್? ಸೊ ಈ ತರ ಇದೊಂದು 5 ಪಾಯಿಂಟ್ಸ್ ಇದೆ. ನಿಮ್ಮ ಎನರ್ಜಿ ಕನ್ಸರ್ವೇಷನ್ ಇದೆ, ಎನರ್ಜಿ ಡಿಪ್ಲೀಷನ್ ಇದೆ. ಸೊ ನೀವು ಯಾವ ಚೂಸ್ ಮಾಡ್ಕೊಂತೀರೋ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಬಿಕಾಸ್ ಎವ್ರಿಥಿಂಗ್ ಇಸ್ ಎ ಚಾಯ್ಸ್ ಬೈ ನೇಚರ್. ಓಕೆ, ಇವತ್ತು ನಾನು ಕ್ಲಾಸ್ ಮಾಡಬೇಕಾ ಅನ್ನೋದು ನನ್ನ ಚಾಯ್ಸು, ಮಾಡಬಾರ್ದು ಅನ್ನೋದು ನನ್ನ ಚಾಯ್ಸ್. ನನ್ನ ಕ್ಲಾಸ್ ಕೇಳಬೇಕು ಅನ್ನೋದು ನಿಮ್ಮ ಚಾಯ್ಸ್, ಕೇಳಬಾರ್ದು ಅನ್ನೋದು ನಿಮ್ಮ ಚಾಯ್ಸ್. ಸೊ ಇಫ್ ಯು ವಾಂಟ್ ಯುವರ್ ಬಾಡಿ ಟು ಬಿ ಎನರ್ಜಿಟಿಕ್ ಆಲ್ವೇಸ್, ವೆಜಿಟೇರಿಯನ್ ಫುಡ್ ಒಂದು, ಅನ್ನೆಸರಿ ಥಿಂಕಿಂಗ್ ಇರಬಾರ್ದು, ಅನ್ನೆಸರಿ ಸ್ಪೀಕಿಂಗ್ ಇರಬಾರ್ದು, ಇನ್ನೊಂದು ದಿಸ್ ಥಿಂಗ್ ಮೆಡಿಟೇಷನ್ ಇರಬೇಕು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಬಿಕಾಸ್ ಸ್ಲೀಪಿಂಗ್ ಇಸ್ ಆಲ್ಸೋ ಅನ್ಕಾನ್ಷಿಯಸ್ ಮೆಡಿಟೇಷನ್. ಬಟ್ ವೆನ್ ಎವರ್ ಯು ಆರ್ ಕಾನ್ಷಿಯಸ್ಲಿ ಬ್ರೀತಿಂಗ್ along with oxygen, the cosmic energy enters into your physical body. ಸೊ ಇದೊಂದು ಪಾಯಿಂಟ್ ತುಂಬಾ ಜ್ಞಾಪಕ ಇಟ್ಕೊಳ್ಳಿ. ಇನ್ನೊಂದು ಏನಪ್ಪಾ ಅಂದ್ರೆ ಎಮೋಷನ್ಸ್, ಆಮೇಲೆ ಫಿಸಿಕಲ್ ಟಚ್. ಸೊ ಆಲ್ ದೀಸ್ ಥಿಂಗ್ಸ್ ವಿಲ್ ಇನ್ಕ್ರೀಸ್ ಯುವರ್ ಎನರ್ಜಿ ಇಫ್ ದೇ ಆರ್ ಇನ್ ಎ ರೈಟ್ ಡೈರೆಕ್ಷನ್. ಅದು ಯಾವಾಗಾದ್ರೆ ಸ್ವಲ್ಪ ಟ್ರ್ಯಾಕ್ ತಪ್ಪುತ್ತೋ ಆವಾಗ ಎನರ್ಜಿ ಡಿಪ್ಲೀಷನ್ ಆಗ್ತಾ ಬರುತ್ತೆ. ಸೊ ಪ್ರತಿಯೊಬ್ಬರು ಟ್ರೈ ಮಾಡಿ. ಆಹಾರ ಸೇವೆ ಅನ್ನೋದು, ಈಗ ನಾವು ಮನೆಯಲ್ಲಿ ವೀಕ್ಲಿ ಒನ್ಸ್ ನಾವು ಫಾಸ್ಟಿಂಗ್ ಮಾಡ್ತೀವಿ, ಅಂದ್ರೆ 24 hours ವಿ ವಿಲ್ ಓನ್ಲಿ ಬಿ ವಿತ್ ವಾಟರ್. ಸೊ ವೀಕ್ಲಿ ಒನ್ಸ್, ಇಟ್ಸ್ ಅ ಪ್ರಾಕ್ಟೀಸ್. ಹೇಳ್ತಾರಲ್ಲ, ಪ್ರಾಣಾಯಾಮಂ ಪ್ರತ್ಯಾಹಾರಂ ನಿತ್ಯ ವಿವೇಕ ವಿಚಾರಂ ಅಂತ ಆದಿಶಂಕರಾಚಾರ್ಯರು. ಸೊ ಪ್ರಾಣಾಯಾಮ ಅಂದ್ರೆ ಇಟ್ ಮೈಟ್ ಬಿ ಯೋಗ ಆರ್ ಮೆಡಿಟೇಷನ್. ಪ್ರತ್ಯಾಹಾರ ಅಂದ್ರೆ ರೈಟ್ ಫುಡ್. ನಿತ್ಯ ವಿವೇಕ ವಿಚಾರ ಅಂದ್ರೆ, ಆ ವಿವೇಕ ವಿಚಾರ ಅಂದ್ರೆ ಮಾತಾಡ್ಬೇಕಾ ಮಾತಾಡಬಾರ್ದು ಅನ್ನೋದು ಈ ಎರಡರಿಂದಾನೇ ಬರುತ್ತೆ. ನಾವು ತಗೊಳ್ಳೋ ಆಹಾರದಿಂದ ಬರುತ್ತೆ, ನಾವು ಮಾಡೋ ಧ್ಯಾನ ಇಲ್ಲ ಯೋಗ ಇಂದ ಬರುತ್ತೆ. ಅವ್ರು ಸುಮ್ಮನೆ ಹೇಳ್ತಾರೆ ಆದಿಶಂಕರಾಚಾರ್ಯರು, ಪ್ರಾಣಾಯಾಮಂ ಪ್ರತ್ಯಾಹಾರಂ ನಿತ್ಯ ವಿವೇಕ ವಿಚಾರಂ ಅಂತ. ಸೊ ನಿಮ್ಗೆ ಗೊತ್ತಾಗುತ್ತೆ. ಸೊ ಇಷ್ಟು ಹೇಳ್ತಾ ನಾನು ನನ್ನ ಮಾತನ್ನ ಮುಗಿಸಕ್ಕೆ ಇಷ್ಟಪಡ್ತೀನಿ. ಸೊ ಎನರ್ಜಿ ಕನ್ಸರ್ವ್ ಮಾಡ್ಕೊಳ್ಳಿ, ಎನರ್ಜಿಟಿಕ್ ಆಗಿರಿ ಆಲ್ವೇಸ್. ಥ್ಯಾಂಕ್ ಯು ಮೇಡಮ್. ಸೊ ಈಗ ಒಂದು ಎನರ್ಜಿ ಕನ್ಸರ್ವೇಷನ್ ಮೋಡ್ಗೆ ಹೋಗೋಣ ಮೈ ಡಿಯರ್ ಫ್ರೆಂಡ್ಸ್. ಎಲ್ಲರೂ ಕೈಗಳನ್ನ ಜೋಡಿಸ್ಕೊಳ್ಳಿ, ಪಾದಗಳನ್ನ ಕ್ರಾಸ್ ಮಾಡ್ಕೊಳ್ಳಿ, ಕಣ್ಣು ಮುಚ್ಕೊಂಡು ಸಹಜವಾದ ಶ್ವಾಸದ ಮೇಲೆ ಗಮನ, ಸಹಜವಾದ ಉಸಿರಾಟದ ಮೇಲೆ ಗಮನ. ಧ್ಯಾನವೆಂದರೆ ಶ್ವಾಸದ ಮೇಲೆ ಗಮನ. ಸಹಜವಾದ ಸ್ವಾಭಾವಿಕವಾದ ಶ್ವಾಸವನ್ನು ಗಮನಿಸಿ. ನಮ್ಮ ಉಸಿರಾಟ ಹೇಗೆ ಬರ್ತಾ ಇದೆ, ಹೇಗೆ ಆಚೆ ಹೋಗ್ತಾ ಇದೆ ಅನ್ನೋದನ್ನು ಗಮನಿಸಿ. ಸಹಜವಾದ ಸರಳವಾದ ಶ್ವಾಸದ ಮೇಲೆ ಗಮನ. ಅನಾವಶ್ಯಕವಾಗಿ ಆಲೋಚನೆಗಳು ಮಾಡುವುದು ಬಿಡೋಣ, ಶ್ವಾಸದ ಮೇಲೆ ಗಮನ ಕೊಡೋಣ. ನಮ್ಮೊಂದಿಗೆ ನಾವು ಇರುವುದನ್ನೇ ಧ್ಯಾನ ಅಂತ ಹೇಳಕ್ ಇಷ್ಟಪಡ್ತೀನಿ.
ಸೊ ಶ್ವಾಸ ಜೊತೆ ಇರೋಣ ಮೈ ಡಿಯರ್ ಫ್ರೆಂಡ್ಸ್. ನಮ್ಮೊಂದಿಗೆ ನಾವಿರೋಣ, ಅದನ್ನೇ ಧ್ಯಾನ ಅಂತ ಹೇಳ್ತಾರೆ. ಸಹಜವಾದ ಸರಳವಾದ ಶ್ವಾಸದ ಮೇಲೆ ಗಮನ. ಚಿಕ್ಕವರಿಗೂ ದೊಡ್ಡವರಿಗೂ ಬಡವರಿಗೂ ಶ್ರೀಮಂತರಿಗೂ ಎಲ್ಲರಿಗೂ ಒಂದೇ ಧ್ಯಾನ, ಅದೇ ಉಸಿರಾಟದ ಮೇಲೆ ಗಮನ. ಸಹಜವಾದ ಸರಳವಾದ ಶ್ವಾಸದ ಜೊತೆ ಇರೋಣ. ನಮ್ಮ ವಯಸ್ಸು ಎಷ್ಟಿರುತ್ತೋ ಅಷ್ಟು ನಿಮಿಷಗಳ ಕಾಲ ನಾವು ಪ್ರತಿದಿನ ಧ್ಯಾನ ಮಾಡಲೇಬೇಕು. ನಮ್ಮ ವಯಸ್ಸು 25 ವರ್ಷ ಆದರೆ 25 ನಿಮಿಷಗಳ ಕಾಲ ಪ್ರತಿದಿನ ಪ್ರತಿಯೊಬ್ಬರೂ ಧ್ಯಾನ ಮಾಡಲೇಬೇಕು. ನಾವು ಒಂದು ಎನರ್ಜಿ ಕನ್ಸರ್ವೇಷನ್ ಪ್ರಾಸೆಸ್ಗೆ ಹೋಗ್ತಾ ಇದ್ದೀವಿ, ಧ್ಯಾನ ಮಾಡ್ತಾ ಇದ್ದೀವಿ, ನಮ್ಮ ಜೊತೆ ನಾವು ಇರುತ್ತೇವೆ. ಧ್ಯಾನದಿಂದ ಅನಾವಶ್ಯಕ ಮಾತುಗಳು, ಆಲೋಚನೆಗಳು, ಕೆಲಸಗಳು ಎಲ್ಲ ಕಮ್ಮಿಯಾಗುತ್ತೆ. ಯಾಕಂದರೆ ಧ್ಯಾನ ಮಾಡುವಾಗ ನಮ್ಮ ಜೊತೆ ನಾವು ಇರುತ್ತೇವೆ. ಧ್ಯಾನ ಮಾಡುವಾಗ ನಾಡಿ ಮಂಡಲ ಶುದ್ಧಿ ನಡೆಯುತ್ತದೆ. ನಮ್ಮ ಶರೀರದಲ್ಲಿ ನಾಡಿ ಮಂಡಲ ಶುದ್ಧಿ ನಡೆಯೋದು ಧ್ಯಾನದಿಂದ ಮಾತ್ರ. ಪರಮೇಶ್ವರ ಅಂತ ಹೇಳ್ತೇವೆ. ಪರಮೇಶ್ವರರು ಯಾವಾಗಲೂ ಧ್ಯಾನ ಸ್ಥಿತಿಯಲ್ಲಿ ಇರುತ್ತಾರೆ. ಆಂಜನೇಯ ಸ್ವಾಮಿ ಅಂತ ಹೇಳ್ತೀವಿ. ಆಂಜನೇಯ ಸ್ವಾಮಿಯವರು ಯಾವಾಗಲೂ ಧ್ಯಾನ ಸ್ಥಿತಿಯಲ್ಲಿ ಇರುತ್ತಾರೆ. ಯಾವಾಗಲೂ ಒಂದು ಎನರ್ಜಿ ಕನ್ಸರ್ವೇಷನ್ ಮೋಡಲ್ಲಿ ಇರುತ್ತಾರೆ. ಸೊ ನಾವು ಕೂಡ ಒಂದು ಎನರ್ಜಿ ಕನ್ಸರ್ವೇಷನ್ ಮೋಡ್ಗೆ ಹೋಗೋಣ. ಪ್ರತಿಯೊಬ್ಬರೂ ನಿಮ್ಮ ಸಹಜವಾದ ಶ್ವಾಸವನ್ನು ಗಮನಿಸಿ. ಅನಾವಶ್ಯಕ ಆಲೋಚನೆಗಳು ಬೇಡ. ಆದಿಶಂಕರಾಚಾರ್ಯರು ಹೇಳ್ತಾರೆ, ನಿಶ್ಚಲ ಚಿತ್ತೆ ಜೀವನ ಮುಕ್ತಿ ಅಂತ. ನಿಶ್ಚಲ ಚಿತ್ತೆ ಅಂದರೆ, ಚಿತ್ತ ಅಂದರೆ ಥಿಂಕಿಂಗ್ ಯಾವಾಗ ಕಮ್ಮಿ ಆಗುತ್ತಪ್ಪ ಅಂದರೆ ನಮ್ಮ ಶ್ವಾಸದ ಜೊತೆ ಇರುವಾಗ ಆ ನಿಶ್ಚಲವಾದ ಸ್ಥಿತಿಗೆ ನಾವು ಹೋಗ್ತೀವಿ. ಸೊ ಅದು ಜೀವನ್ಮುಕ್ತಿ ಕೊಡಿಯುತ್ತೆ. ಸೊ ನಿಶ್ಚಲ ಚಿತ್ತೆ ಜೀವನ್ಮುಕ್ತಿ. ಸೊ ಇಫ್ ಯು ವಾಂಟ್ ಎನ್ಲೈಟನ್ಮೆಂಟ್, ಟ್ರೈ ಟು ಬಿ ವಿತ್ ಯೋರ್ ಬ್ರೆತ್.
If you want to be thoughtless, try to be with your breath. Observe your breath, normal, natural flow of your breath. ಧ್ಯಾನವೆಂದರೆ ಶ್ವಾಸದ ಮೇಲೆ ಗಮನ. ಉಸಿರಾಟದ ಮೇಲೆ ಗಮನ. ಆನಾಪಾನಸತಿ ಅಂದರೆ ಸಹಜವಾದ ಸರಳವಾದ ಉಸಿರಾಟದ ಮೇಲೆ ಗಮನ. ಆನ ಅಂದರೆ ಉಚ್ಛ್ವಾಸ, ಅಪಾನ ಅಂದರೆ ನಿಶ್ವಾಸ. ಸತಿ ಅಂದರೆ ಅದರ ಜೊತೆ ನಾವು ಇರೋದು. ಈಗ ನಮ್ಮ ಜೊತೆ ಎಷ್ಟೊಂದು ಜನ ಸಾಮೂಹಿಕ ಧ್ಯಾನ ಮಾಡ್ತಾ ಇದ್ದಾರೆ. ಸಾಮೂಹಿಕ ಧ್ಯಾನ ನಾರ್ಮಲ್ ಧ್ಯಾನಕ್ಕಿಂತ 3 ಪಟ್ಟು ಶಕ್ತಿ ಜಾಸ್ತಿ ಬರುತ್ತದೆ. ಸಂಸಾರದಲ್ಲಿರುವ ಚಿಂತೆಯನ್ನು ಬಿಡದು ಶ್ವಾಸದ ಮೇಲೆ ಗಮನ ಕೊಡಿ. ಇನ್ನೊಂದು 5 ನಿಮಿಷಗಳ ಕಾಲ ಶ್ವಾಸದ ಮೇಲೆ ಗಮನ ಕೊಡಿ. ನಿಮ್ಮ ಜೊತೆ ನೀವು ಶ್ವಾಸದ ಜೊತೆ ಇರಿ, ನಿಮ್ಮ ಜೊತೆ ನೀವು ಇರಿ. ಇನ್ನೊಂದು 5 ನಿಮಿಷಗಳ ಕಾಲ ಮಾತ್ರ. ಸೊ ಪ್ರತಿದಿನ ನಾವು ಧ್ಯಾನಾಭ್ಯಾಸವನ್ನು ಮಾಡೋಣ. ಪ್ರತಿದಿನ ನಾವು ಮೌನದಲ್ಲಿ ಇರೋಣ. ಪ್ರತಿದಿನ ನಾವು ಅನಾವಶ್ಯಕವಾದ ಆಲೋಚನೆಗಳನ್ನು ಕಮ್ಮಿ ಮಾಡೋಣ. ಮೂರು ನಿಮಿಷಗಳ ಕಾಲ ಮಾತ್ರ ನಿಮ್ಮ ಶ್ವಾಸ ಜೊತೆ ನೀವು ಇರಿ, ಶ್ವಾಸದೊಂದಿಗೆ ಗಮನ. Final 2 minutes. ಸಹಜವಾದ, ಸರಳವಾದ, ಸ್ವಾಭಾವಿಕ ಶ್ವಾಸದ ಮೇಲೆ ಗಮನ. ಧ್ಯಾನ ಸಕಲ ರೋಗ ನಿವಾರಣೆ, ಸತ್ಯಜ್ಞಾನ ಪ್ರಸಾದಿ. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. Final 30 seconds. Twenty seconds. 10. Final 10 seconds.
ಫೈನಲ್ 5 ಸೆಕೆಂಡ್ಸ್. 5, 4, 3, 2, 1, 0. ನಿಮ್ಮ ಕೈಗಳನ್ನು ಎರಡು ನಿಮ್ಮ ಕಣ್ಣು ಮೇಲಿಟ್ಟುಕೊಂಡು 5 ಸೆಕೆಂಡ್ಸ್ ಇರಿ. 5, 4, 3, 2, 1, 0. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.